ಆತ್ಮೀಯ ಸೋದರ ಸೋದರಿಯರೆಲ್ಲರಿಗೂ ವಂದನೆಗಳು. ಈ ದಿನ ನಾನು ವಿಷಯಕ್ಕೆ ತೊಗೊಂಡಿರೋ ಅಂಥದ್ದು ಗ್ರಂಥ ಬಾಳಿಗೊಂದು ಭಾಷ್ಯ ಅಂಥೇಳಿ ಜೆ ಕೃಷ್ಣಮೂರ್ತಿಯವ್ರದ್ದು. ಅದು 3ನೇ ಸಂಪುಟದ್ದು, ಅದರಲ್ಲಿನ ಒಂದು ಅಧ್ಯಾಯ. ಅಂದರೆ ಒಳಗಿನ ಶೂನ್ಯಕ್ಕೆ ಹುಡುಕಾಟದ ಸಮಸ್ಯೆ ಅಂಥೇಳಿ ನಾವೆಲ್ಲರೂ ಹುಡುಕ್ತಾ ಇರೋದು ಶೂನ್ಯ ಅಂದರೆ ಅದೇ ಯಥಾರ್ಥ ಸತ್ಯ ಅಂಥೇಳಿ ನಾವೆಲ್ಲರೂ ಹುಡುಕ್ತಾ ಇರೋದು ಶೂನ್ಯದ ಬಗ್ಗೆ. ನಾವು ಈಗ ಆಧ್ಯಾತ್ಮಕ್ಕೆ ಬಂದ ಮೇಲೆ ಒಳಗಿನ ಶೂನ್ಯದ ಬಗ್ಗೆ ನಾವು ವಿಚಾರ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಹುಡುಕಾಟದ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅವರು. ನಾವು ಅಂದರೆ ನಾವೇನು ಹೊರಗಡೆ ನಾವು ಹುಡುಕ್ತಾ ಇರೋದೆಲ್ಲ ಹೊರಗಡೆ ಹುಡುಕ್ತಾ ಇದ್ದೀವಿ. ಹಾಗಾಗಿ ಹುಡುಕಾಟದ್ದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಅಂತ. ಅದನ್ನು ಹೇಗೆ ಇದು ಮಾಡಬೇಕು, ನೀವು ಯಾವ ಥರ ಹುಡುಕಬೇಕು, ಹೇಗೆ ಮಾಡಿದರೆ ಸಿಗುತ್ತೆ ಅನ್ನೋದು ಈ ಗ್ರಂಥದಲ್ಲಿ ಇರೋ ಪ್ರತಿಯೊಂದು ಅಧ್ಯಾಯನೂ ಪ್ರಶ್ನೋತ್ತರಗಳ ರೂಪದಲ್ಲೇ ಇದೆ. ಒಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಜೆ ಕೆ ಅವರು ಉತ್ತರಿಸ್ತಾ ಹೋಗ್ತಾರೆ. ಈ ಅಧ್ಯಾಯನೂ ಅದೇ ಥರ ಇದೆ. ಈ ಅಧ್ಯಾಯದಲ್ಲಿ ಅದೇ ಹೇಗೆ ಹುಡುಕಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಅವರು. ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾರೆ. ಈ ಅಧ್ಯಾಯದಲ್ಲಿ ಎಲ್ಲವೂ ಪ್ರಶ್ನೋತ್ತರ ರೂಪದಲ್ಲಿದೆ. ಒಬ್ಬ ವ್ಯಕ್ತಿ ಇದರಲ್ಲಿ MA ಪದವೀಧರ, ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋ ವ್ಯಕ್ತಿ, ಅವನು ಸಂಸ್ಕೃತ ಸಾಹಿತ್ಯವನ್ನು ಸಾಕಷ್ಟು ಓದಿಕೊಂಡಿದ್ದ. ಸಂಸ್ಕೃತ ಶ್ಲೋಕಗಳನ್ನು ಸರಳವಾಗಿ ಪಠಿಸುತ್ತಿದ್ದನು. ಅಂದರೆ ಅವನ ಸಂಸ್ಕೃತದಲ್ಲಿ ತುಂಬ ಪಂಡಿತ ಇರ್ತಾನೆ. ಅವನು ಚೆನ್ನಾಗಿ ಎಲ್ಲನೂ ಹೇಳ್ತಾ ಇರ್ತಾನೆ, ಅದಕ್ಕೆ ಅರ್ಥ ಹೇಳ್ತಾ ಇರ್ತಾನೆ, ಪ್ರತಿ ಶಬ್ದಗಳಿಗೂ ಅರ್ಥ ತುಂಬಿ ಹೇಳ್ತಾ ಇರ್ತಾನೆ. ಆ ವ್ಯಕ್ತಿ ಜೆ ಕೃಷ್ಣಮೂರ್ತಿಯವರ ಸನ್ನಿಧಿಯಲ್ಲಿ ಬಂದುಬಿಟ್ಟು ಶ್ಲೋಕಗಳ ಪಠಣ ಮಾಡಿ ಅವರಿಗೆ ಹೇಳ್ತಿದ್ದಾನೆ. ಅವ್ರ ಹತ್ರ ಹೇಳ್ಕೊಳ್ತಾನೆ. ಎಲ್ಲ ಬಂದ್ಬಿಟ್ಟು ಅವನು ಏನೇನು ಕಲ್ತಿದ್ದಾನೋ ಅದನ್ನೆಲ್ಲ ಒಪ್ಪಿಸ್ಬಿಟ್ಟು ಅವ್ರ ಮುಂದೆ ಹೇಳಿ ಅವರಿಗೆ ವಿಷಯ ತಿಳಿಸ್ತಾ ಇದ್ದಾನೆ. ಅವ್ರ ತಂದೆಯವರು ಅವರು ಉಪನ್ಯಾಸಗಳನ್ನ ಕೇಳಿರ್ತಾರಂತೆ. ಜೆ ಕೃಷ್ಣಮೂರ್ತಿಯವರ ಉಪನ್ಯಾಸಗಳನ್ನ ಕೇಳಿಬಿಟ್ಟು ಆಗಾಗ ಹೇಳ್ತಾ ಇರ್ತಾರಂತೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು, ನೀನು ಒಂದ್ಸಲಿ ಅವ್ರನ್ನ ನೋಡಿ ಬರಬೇಕು ಅಂತ ಹೇಳ್ತಾ ಇರ್ತಾರಂತೆ. ಹಾಗಾಗಿ ಅವರು ಹೇಳೋದನ್ನು ಕೇಳಿರ್ತಾರೆ. ಆದರೆ ಜೆ ಕೃಷ್ಣಮೂರ್ತಿಯವ್ರನ್ನ ಈ ವ್ಯಕ್ತಿ ನೋಡಿರಲ್ಲ. ಅವ್ರ ಸ್ನೇಹಿತರೊಬ್ಬರು ಕರ್ಕೊಂಬಂದು ಇವ್ರ ಹತ್ರ ಒತ್ತಾಯ ಮಾಡ್ತಾರೆ, ಹೋಗಿ ಅವ್ರನ್ನ ನೋಡಿ, ಜೆ ಕೃಷ್ಣಮೂರ್ತಿಯವ್ರನ್ನ ನೋಡಿ ಅಂತ ಹೇಳಿದಾಗ ಅವ್ರ ಒತ್ತಾಯದ ಮೇರೆಗೆ ಇವ್ರ ಹತ್ರ ಬರ್ತಾರೆ. ಆ ವ್ಯಕ್ತಿ ಬಂದ್ಬಿಟ್ಟು ಹಾಗಾಗಿ ನಿಮ್ಮ ಬಳಿ ನಿಮ್ಮನ್ನು ಕಾಣಲು ಬಂದೆ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಅವ್ರ ಹತ್ರ ಪ್ರಶ್ನೆ ಮಾಡ್ತಾರೆ. ಮನಸ್ಸಿನ ಖಾಲಿತನ ಮತ್ತು ಆಂತರಿಕ ಶೂನ್ಯದ ಬಗ್ಗೆ ಕೆಲವು ಪ್ರಶ್ನೆಗಳಲ್ಲೂ ಕೇಳಲೆಂದು ಬಂದಿದ್ದೇನೆ ಅಂತ ಹೇಳ್ತಾನೆ. ಆ ವ್ಯಕ್ತಿಯಲ್ಲಿ ಅದರ ಆಂತರಿಕ ಶೂನ್ಯದ ಬಗ್ಗೆ ಪ್ರಶ್ನೆಗಳಿರುತ್ತೆ ಸಾಕಷ್ಟು. ಆ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅಂತ ಜೆ ಕೃಷ್ಣಮೂರ್ತಿಯವ್ರ ಬಳಿ ಬಂದಿರ್ತಾರೆ ಅವರು. ಆ ವ್ಯಕ್ತಿ ಹೇಳ್ತಾನೆ, ಮಿತಿ ಇಲ್ಲದ್ದು ಅಪರಿಮಿತವಾದ ಶೂನ್ಯದ ಬಗ್ಗೆ ನೀವು ಮಾತನಾಡಬೇಕೆಂದು ನನ್ನ ಆಸೆ. ನನಗೆ ಅಂಥ ಶೂನ್ಯದ ಅನುಭವವಾಗಿದೆ. ನನ್ನ ಅಲೆದಾಟದಲ್ಲಿ ಹಾಗೂ ಧ್ಯಾನದಲ್ಲಿ ಶೂನ್ಯವನ್ನು ಸ್ಪರ್ಶಿಸಿದ್ದೇನೆ ಅಂತ ಹೇಳ್ತಾನೆ. ಆ ವ್ಯಕ್ತಿ ಅವನ ಮನಸ್ಸಿನಲ್ಲಿ ಆಗಿರೋದನ್ನು ಹೇಳ್ಕೊಳ್ತಾನೆ. ಆ ಶೂನ್ಯದ ಬಗ್ಗೆ ನಿಮ್ಮ ಬಳಿ ಮಾತಾಡಬೇಕು ಅಂತ ಬಂದಿದ್ದೀನಿ ನಾನು. ಆಮೇಲೆ ನಿಮ್ಮಿಂದ ನಾನು ತಿಳ್ಕೊಳ್ಳೋಕ್ಕೂ ಆಸೆ ಪಡ್ತೀನಿ. ನನಗೆ ಆ ಶೂನ್ಯದ ಅನುಭವ ಆಗಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ನಾನೆಲ್ಲೋ ಅಲೆದಾಟದಲ್ಲಿ ಧ್ಯಾನಕ್ಕೆ ಕೂತಾಗ ಎಲ್ಲ ನನಗೆ ಅದರ ಅನುಭವ ಬಂದಿದೆ, ಅದನ್ನು ಸ್ಪರ್ಶಿಸಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಕೊಳ್ತಾನೆ. ಆವಾಗ ಜೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಇನ್ನೊಂದರ ಅಧಿಕಾರ ಎಷ್ಟೇ ದೊಡ್ಡದಿದ್ದರೂ ಅದು ನಿಮ್ಮ ಅನುಭವದ ಸತ್ಯತೆಗೆ ಸಾಕ್ಷಿಯಲ್ಲ ಅಂತ ಹೇಳ್ತಾರೆ. ಬೇರೆಯವ್ರದ್ದು ಎಷ್ಟೇ ಇದರಿಂದ ತಿಳ್ಕೊಂಡಿದ್ದಿರೋ ನೀವು, ಅದು ನಿಮ್ಮ ಸ್ವಂತ ಅನುಭವ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸತ್ಯಕ್ಕೆ ಕ್ರಿಯೆಯ ಸಾಕ್ಷಿ ಬೇಕಾಗಿಲ್ಲ. ಸತ್ಯ ಎಂಬುದು ಯಾವುದೇ ಹೊರಗಿನ ಬಗೆಯ ಅಧಿಕಾರವನ್ನು ಅವಲಂಬಿಸಿಲ್ಲ ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಸತ್ಯಕ್ಕೆ ಕ್ರಿಯೆಯ ಸಾಕ್ಷಿ ಬೇಕಿಲ್ಲ. ಆಮೇಲೆ ಸತ್ಯ ಎಂಬುದು ಯಾವುದೇ ಹೊರಗಿನ ಬಗೆಯ ಅಧಿಕಾರವನ್ನು ಅವಲಂಬಿಸಿಲ್ಲ ಅಂತ. ಹೀಗಾಗಿ ಎಲ್ಲ ಅಧಿಕಾರ ಹಾಗೂ ಸಂಪ್ರದಾಯಗಳನ್ನು ಬದಿಗೊತ್ತಿ ಸತ್ಯವನ್ನು ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಬೇಕು ಅಂತ ಹೇಳ್ತಾರೆ. ಎಲ್ಲ ನಾವು ಏನೇನು ತಿಳ್ಕೊಂಡಿದ್ದೀವೋ ಅದೆಲ್ಲದನ್ನು ಸಂಪ್ರದಾಯ ಆಗಲಿ ಅಧಿಕಾರ ಆಗಲಿ ಹೊರಗಿಂದ ನಾವು ಸಾಕಷ್ಟು ಜ್ಞಾನನ ಸಂಪಾದನೆ ಮಾಡಿದ್ದೀವಿ ನಾವು.
ಆಗಲೇ ನಮ್ಮ ಮನಸ್ಸಿನಲ್ಲಿ ಎಲ್ಲವೂ ಅಚ್ಚೊತ್ತಿದೆ. ಅವನ್ನೆಲ್ಲ ಬದಿಗೊತ್ತಿ ಸತ್ಯವನ್ನು ನಮ್ಮಷ್ಟಿಗೆ ನಾವೇ ತಿಳ್ಕೊಬೇಕೇ ಹೊರತು ಹೊರಗಡೆಯಿಂದ ನಮಗೆ ಸಿಗಲ್ಲ ಅಂತ ಹೇಳ್ತಾರೆ. ಆ ವ್ಯಕ್ತಿ ಮತ್ತೆ ಕೇಳ್ತಾನೆ, ಇದು ನನಗೆ ಬಹಳ ಕಷ್ಟದ ಕೆಲಸ ಅಂತ ಹೇಳ್ತಾನೆ. ಏಕೆಂದರೆ ನಾನು ಸಂಪ್ರದಾಯಕ್ಕೆ ಮತ್ತು ಗೀತೆ, ಉಪನಿಷತ್, ದೇವಸ್ಥಾನ, ಉಪನ್ಯಾಸ, ಗುರುಗಳು ಹೀಗೆ ಅನೇಕ ಕಡೆಗಳಲ್ಲಿ ಹುಡುಕುತ್ತಿದ್ದೇನೆ. ಹೀಗೆ ಸಂಪ್ರದಾಯದಲ್ಲಿ ಮುಳುಗಿ ಹೋಗಿದ್ದೇನೆ. ಅವನ್ನೆಲ್ಲ ಬಿಡುವುದು ಎಂದರೆ ಕಷ್ಟವಲ್ಲವೇ ಅಂತ ಹೇಳ್ತಾನೆ. ಈಗಾಗಲೇ ಸಾಕಷ್ಟು ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ಗೀತೆಗಳ ಬಗ್ಗೆ, ಸಂಪ್ರದಾಯದ ಬಗ್ಗೆ, ಉಪನಿಷತ್ತು, ದೇವಸ್ಥಾನ, ಹೀಗೆ ಗುರುಗಳು ಜ್ಞಾನಕ್ಕಾಗಿ ಹೊರಗಡೆ ಎಲ್ಲ ಹೋಗಿ ತಿಳ್ಕೊಂಡಿರೋದು, ಗ್ರಂಥಗಳನ್ನು ಓದಿರೋದು, ಈ ಥರ ಎಲ್ಲ ಹೊರಗಡೆಯಿಂದ ಎಲ್ಲ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ನಾನು ಬೇಕು ಅಂತ ಇಷ್ಟಪಟ್ಟು ತಿಳ್ಕೊಂಡಿದ್ದೀನಿ. ಅದನ್ನೆಲ್ಲ ಬಿಡೋದು ಅಂತಂದರೆ ಕಷ್ಟ ಆಗಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ. ಅವಾಗ JK ಅವ್ರು ಹೇಳ್ತಾರೆ, ಇಲ್ಲಿ ನಮಗೆ ಇವೆಲ್ಲದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ನಿಮಗೆ ಬೇಕಿತ್ತು ಅವಾಗ ತಿಳ್ಕೊಂಡ್ರಿ, ನೀವು ನಿಮ್ಮ ಸಹಾಯಕ್ಕೋಸ್ಕರ ಅವೆಲ್ಲ ತಿಳ್ಕೊಂಡ್ರಿ. ಆದರೆ ಸತ್ಯಕ್ಕೆ, ಶೂನ್ಯದ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇವೆಲ್ಲದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಶೂನ್ಯದ ಸತ್ಯ ಅಥವಾ ಮಿಥ್ಯೆಯನ್ನು ಕಂಡುಕೊಳ್ಳುವುದಷ್ಟೇ ನಮ್ಮ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಅದನ್ನು ಕಂಡುಕೊಳ್ಳೋಕ್ಕೋಸ್ಕರ ಮಾತ್ರ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಏಕೆಂದರೆ ಜ್ಞಾನದ ಹಾದಿಯಲ್ಲಿ ನೀವು ನಡೆದರೆ ನೀವು ಏನು ಅನುಭವಿಸಲು ಬಯಸುತ್ತೀರೋ ಅದನ್ನೇ ಅನುಭವಿಸುತ್ತೀರಿ ಅಂತ ಹೇಳ್ತಾರೆ. ಈ ಜ್ಞಾನದ ಹಾದಿಯೊಳಗೆ ನಾವೇನು ತಿಳ್ಕೊಂಡಿರ್ತೀವೋ ಆ ದಾರಿನಲ್ಲಿ ನಾವು ಹೊರಗಡೆನೇ ನೋಡ್ಕೊಂಡು ಹೋಗ್ತಾ ಇದ್ದರೆ ನಾವು ಅದ್ರ ಮೂಲಕನೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಮ್ಮೊಳಗೆ ನಾವು ನೋಡಿ ಸ್ವಂತವಾಗಿ ಏನೂ ಅರ್ಥ ಮಾಡ್ಕೊಳ್ಳಲ್ಲ. ಅದು ನಮ್ಮೊಳಗಡೆ ಇರಲ್ಲ. ಅವ್ರು ಹೇಳೋ ಸತ್ಯ ನಮಗೆ ನಮ್ಮೊಳಗಡೆ ಇದೆ, ಆದರೆ ನಾವು ಕಂಡುಕೊಂಡಿರಲ್ಲ. ಈ ಗ್ರಂಥಗಳನ್ನು ಓದಿರೋದ್ರ ಮೂಲಕ, ಯಾರಾದರೂ ಹೇಳಿರೋದ್ರ ಮೂಲಕ ನಮಗೇನು ಅನಿಸುತ್ತೆ, ಏನೋ ಒಂಥರ ನಮಗೂ ಅದರದ್ದು ಆಗಿದೆಯೇನೋ ಅನುಭವ, ಏನೋ ನಮಗೆ ಗೊತ್ತಿದೆಯೇನೋ ವಿಚಾರಗಳು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅವರು ಆ ಥರ ಹೇಳ್ತಾರೆ. ಏಕೆಂದರೆ ಜ್ಞಾನದ ಹಾದಿಯಲ್ಲಿ ನೀವು ನಡೆದರೆ ನೀವು ಏನು ಅನುಭವಿಸಲು ಬಯಸುತ್ತೀರೋ ಅದನ್ನೇ ಅನುಭವಿಸುತ್ತೀರಿ ಅಂತ. ಇಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನೇ ನಾವು ಅನುಭವಿಸ್ತೀವಿ ಅಂತ. ಏಕೆಂದರೆ ಜ್ಞಾನವೆಂದು ನಾವು ಏನನ್ನು ಕರೆಯುತ್ತಿದ್ದೇವೋ, ಸಂಪ್ರದಾಯ ಹಾಗೂ ಅಧಿಕಾರ, ಪಾಂಡಿತ್ಯ, ಹೀಗೆ ನಾವು ಅನ್ವೇಷಿಸುತ್ತಿರುವುದೆಲ್ಲವೂ ಹೊರಗಿರುವಂತಹವುಗಳೇ ಅಂತ ಹೇಳ್ತಾರೆ. ನಾವು ಏನು ಅನ್ವೇಷಣೆ ಮಾಡ್ತಾ ಇದ್ದೀವೋ ಎಲ್ಲ ವಿಚಾರಗಳು ನಾವು ತಿಳ್ಕೊಂಡಿರೋದು ಎಲ್ಲವೂ ನಮ್ಮ ಸ್ವಂತದ್ದಲ್ಲ. ಅದು ನಾವೆಲ್ಲವನ್ನು ಹೊರಗಡೆಯಿಂದನೇ ತಿಳ್ಕೊಳ್ತಾ ಇದ್ದೀವಿ. ಅದ್ರ ಮೂಲಕನೇ ನಾವು ಸತ್ಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಸತ್ಯ ನಮ್ಮಿಂದ ಹೊರಗಿಲ್ಲ, ನಮ್ಮ ಒಳಗೇ ಇದೆ. ಅಂದರೆ ಸತ್ಯ ಅನ್ನೋದು ನಮ್ಮಿಂದ ಹೊರಗಡೆ ಇಲ್ಲ, ನಮ್ಮ ಒಳಗಡೆನೇ ಇದೆ. ಆದರೆ ನಾವು ಹುಡುಕ್ತಾ ಇರೋದು ಎಲ್ಲಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದು ಎಲ್ಲಿ ಅಂತಂದರೆ ನಮ್ಮ ಹೊರಗಡೆ ಮಾಡ್ತಾ ಇದ್ದೀವಿ ಅಂತ. ಸತ್ಯ ಈಗಾಗಲೇ ಇರುವಂತಹುದು, ಗುರುತಿಸಬೇಕಾದ, ಅನುಭವಿಸಬೇಕಾದ ಒಂದು ಸಂಗತಿ ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ನಮ್ಮೊಳಗಡೆ ಆಗಲೇ ಇದೆ ಅದು. ಅದನ್ನೇನು ನೀವು ಮಾಡಿ ಏನು ಇದು ಮಾಡೋದು ಬೇಕಿಲ್ಲ. ಇರೋದನ್ನು ನೀವು ಗುರುತಿಸ್ಬೇಕಷ್ಟೇನೇ. ಆಮೇಲೆ ಅನುಭವಿಸ್ಬಿಟ್ಟು ನಾವು ತಿಳ್ಕೊಬೇಕಷ್ಟೇನೇ ಅಂತ. ಅಲ್ಲಿರೋ ಸಂಗತಿನ ಅದೇನು ಅಂತ ಅರಿಬೇಕಾಗಿದೆ ಅಷ್ಟೇ ಅಂತ ಹೇಳ್ತಾರೆ. ಹೊರಗಿನದನ್ನು ನೀವು ನಿಮಗೆ ಸುಖ ನೀಡುತ್ತವೆ ಎಂಬ ಭ್ರಮೆಯಿಂದ ಜೀವಿಸಲು ಇಷ್ಟಪಡುತ್ತೀರಿ ಅಂತ ಹೇಳ್ತಾರೆ. ಹೌದಲ್ವಾ, ನಾವು ಮಾಡ್ತಾ ಇರೋದು ಅದೇನೇ. ಹೊರಗಡೆದೆಲ್ಲ ಏನೋ ಒಂಥರ ನಮಗೆ ಸಂತೋಷ ಕೊಡ್ತಾ ಇದೆ. ಆಮೇಲೆ ನಾವೇನು ಅನ್ಕೊತೀವೋ ಅದನ್ನು ಪಡೆಯೋಕ್ಕೆ ಇಷ್ಟಪಡ್ತೀವಿ. ಅದು ಪಡೆದಾಗ ಸಂತೋಷ ಸಿಗುತ್ತೆ. ಮತ್ತು ಆಮೇಲೆ ಅದು ಸ್ವಲ್ಪ ದಿನ ಆಸೆ ತೀರುತ್ತೆ, ಮತ್ತು ಇನ್ನೊಂದನ್ನು ಇಷ್ಟಪಡ್ತೀವಿ, ಮತ್ತು ಅದಕ್ಕೋಸ್ಕರ ನಾವು ಮತ್ತೆ ಪ್ರಯತ್ನ ಮಾಡ್ತೀವಿ. ಆ ಥರ ಮಾಡ್ತಾ ಇದ್ದೀವಿ ನಾವು. ಆದರೆ ಒಟ್ಟಿನಲ್ಲಿ ಹೊರಗಡೆಯಿಂದ ಸಿಗ್ತಾ ಇರೋ ಸುಖ ನಮಗೆ ಶಾಶ್ವತ ಅಲ್ಲ ಅಂತ ಗೊತ್ತಿದ್ರೂ ಅದ್ರ ಹಿಂದೆನೇ ನಾವು ಹೋಗ್ತಾ ಇದ್ದೀವಿ ಅಂತ. ಅದು ಸುಖ ನೀಡುತ್ತೆ ಅನ್ನೋದಕ್ಕೋಸ್ಕರ ನಾವು ಅದನ್ನು ಹೆಚ್ಚಾಗಿ ಬಯಸ್ತೀವಿ ಅಂತ ಹೇಳ್ತಾರೆ. ಆ ಶೂನ್ಯ ಸತ್ಯವೋ ಮಿಥ್ಯವೋ ಎಂದು ಕಂಡುಕೊಳ್ಳಬೇಕಾದರೆ ಅದು ನಿಜವಾಗಿಯೂ ಇದೆಯೇ ಅಥವಾ ಮನಸ್ಸಿನ ಸೃಷ್ಟಿಯೇ ಎಂದು ತಿಳಿಯಬೇಕಾದರೆ ಸಂಪ್ರದಾಯ ಹಾಗೂ ಅಧಿಕಾರ ಹೆಣೆದ ಬಲೆಯಿಂದ ಮನಸ್ಸನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ಶೂನ್ಯ ಅನ್ನೋದು ನಿಜನೋ ಸುಳ್ಳೋ ಏನು ಗೊತ್ತಿಲ್ಲಲ್ಲ ನಮ್ಗೆ. ಅವ್ರಿಗೆ ಹೇಳಿದರೆ ನಾವು ಕೇಳ್ತಾ ಇದ್ದೀವಿ. ನಿಜವಾಗ್ಲೂ ಅದು ಇದೆಯಾ, ಅದು ಸಾಧ್ಯನಾ ಅಂತ ಎಲ್ಲ ಅವ್ರು ಹೇಳಿದ್ದನ್ನು ಬರೆದಿದ್ದು ಓದಿದ್ದು ಗ್ರಂಥಗಳನ್ನ ಅವ್ರು ಹೇಳೋದೆಲ್ಲ ಕೇಳಿಕೊಂಡಾಗ ಅದು ಸತ್ಯನೋ ಮಿಥ್ಯೆಯೋ ಅಂತ ಕಂಡುಕೊಳ್ಳೋಕ್ಕೋಸ್ಕರ ಆದ್ರೂ
ನಾವು ಇವೆಲ್ಲ ನಾವು ಹೊರಗಡೆದು ಏನೇನು ನಾವು ಅಂಟಿಸ್ಕೊಂಡಿದ್ದೀವೋ ಅದರಿಂದ ಮನಸ್ಸಿಂದ ಖಾಲಿ ಮನಸ್ಸು ಮಾಡ್ಕೋಬೇಕು. ಆ ಥರ ಮನಸ್ಸಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸಂಪ್ರದಾಯ ಏನೇನಕ್ಕಾಗಿ ನಾವು ಎಲ್ಲನೂ ಇಷ್ಟು ದಿನ ಕೂಡಿಟ್ಕೊಂಡಿದ್ದೀವೋ ನಮ್ಮ ಮನಸ್ಸಿನಲ್ಲಿ, ಆ ಎಲ್ಲದರಿಂದ ಬಿಡುಗಡೆ ಹೊಂದಿದಾಗ ಮಾತ್ರ ಅದನ್ನು ನಾವು ಕಂಡುಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾರೆ. ಮನಸ್ಸು ಎಂದಾದರೂ ಆ ವ್ಯಕ್ತಿ ಕೇಳ್ತಾನೆ ಮತ್ತೆ, ಮನಸ್ಸು ಎಂದಾದರೂ ಈ ಬಲೆಯಿಂದ ಬಿಡಿಸಿಕೊಳ್ಳಬಹುದಾ, ಇದು ಸಾಧ್ಯವೇ ಅಂತ ಕೇಳ್ತಾನೆ. ಅಂದರೆ ಅದರಿಂದ ಬಿಡಿಸ್ಕೊಳ್ಳೋಕೆ ಸಾಧ್ಯನಾ ಅಂತ ಅವ್ರು JK ಅವರಿಗೆ ಪ್ರಶ್ನೆ ಮಾಡ್ತಾರೆ. ಮನಸ್ಸು ತನ್ನಷ್ಟಕ್ಕೆ ತಾನೇ ಬಿಡುಗಡೆಗೊಳ್ಳಲಾರದು ಅಂತ ಹೇಳ್ತಾರೆ ಅವರು. ತನ್ನಷ್ಟಕ್ಕೆ ತಾನೇ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಬಿಡುಗಡೆ ಹೊಂದಬೇಕು ಎಂಬ ಅದರ ಪ್ರಯತ್ನವು ಇನ್ನೊಂದು ಬಲೆಯನ್ನು ಹೆಣೆಯುತ್ತದೆ ಅಂತ ಹೇಳ್ತಾರೆ. ನಾವೇನು ಅಂದ್ಕೊತೀವಿ ಅದರಿಂದ ಬಿಡಿಸ್ಕೋಬೇಕು ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೊಳ್ತೀವಿ. ಇದೆಲ್ಲ ಕೇಳಿದಾಗ ಹೌದಪ್ಪ ನಾವು ಇದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೀವಿ, ಇದರಿಂದ ಎಲ್ಲ ನಾವು ಬಿಡುಗಡೆಗೊಳ್ಬೇಕು, ಇದರಿಂದ ಬಿಡಿಸ್ಕೋಬೇಕು, ಅವ್ರು ಏನೇನು ಹೇಳಿದಾರೋ ಅದನ್ನೆಲ್ಲ ಸದ್ಗುಣಗಳು ಬೆಳೆಸ್ಕೋಬೇಕು, ಒಟ್ಟು ಒಳ್ಳೇದು ಮಾಡಬೇಕು, ಏನೇನು ನಾವು ಓದಿರ್ತೀವಿ ತಿಳ್ಕೊಂಡಿರ್ತೀವಿ ಉಪನ್ಯಾಸಗಳ ಮೂಲಕ ಎಲ್ಲ ಆ ಪ್ರಯತ್ನನ ಮಾಡೋಕ್ಕೆ ಹೋಗ್ತೀವಿ ನಾವು. ಇವುಗಳಿಂದ ಎಲ್ಲ ಬಿಡಿಸ್ಕೊಂಡಾಗ ನಾವು ಶೂನ್ಯನ ಕಂಡ್ಕೋಬೋದಲ್ವಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅದು ಇನ್ನೊಂದು ಬಲೆನ ಪ್ರಯತ್ನನೇ ಇನ್ನೊಂದು ಬಲೆನ ಹೆಣೆಯುತ್ತೆ ಅಂತ ಹೇಳ್ತಾರೆ. ನಂತರ ಮನಸ್ಸು ತಾನೇ ಹೆಣೆದ ಬಲೆಯೊಳಗೆ ಸಿಲುಕಿಕೊಳ್ಳುತ್ತದೆ. ಯಾರೂ ನಮಗೆ ಇದು ಮಾಡಲ್ಲ, ಇದು ನಮ್ಮ ಮೇಲೆ ಒತ್ತಡ ಯಾರೂ ಇರಲ್ಲ. ನಾವೇ ಇಷ್ಟಪಟ್ಬಿಟ್ಟು ಈ ಥರ ಎಲ್ಲ ರೂಢಿಗಳನ್ನ ಅಭ್ಯಾಸ ಮಾಡ್ಕೊಂಬಿಡ್ತೀವಿ ನಾವು, ಅದರೊಳಗೆ ನಾವೇ ಸಿಗಾಕ್ಕೊಳ್ತೀವಿ ಅಂತ ಹೇಳ್ತಾರೆ. ಬಿಡುಗಡೆ ಎಂಬುದು ವಿರೋಧವಲ್ಲ. ಮುಕ್ತನಾಗುವುದು ಎಂದರೆ ಯಾವುದೋ ಒಂದರಿಂದ ಮಾತ್ರ ಮುಕ್ತವಾಗುವುದು ಎಂದರ್ಥವಲ್ಲ ಅಂತ. ಮುಕ್ತಿ ಪಡಿಬೇಕು, ಇದರಿಂದ ಇವೆಲ್ಲದರಿಂದ ಬಿಡುಗಡೆ ಹೊಂದಬೇಕು, ಇದರಿಂದ ಮುಕ್ತವಾಗಬೇಕು ಅಂತ ನಮ್ಮ ಮನಸ್ಸು ಅನಿಸುತ್ತೆ. ಆದರೆ ಯಾವುದೋ ಒಂದು ವಿಚಾರದಿಂದ ಬಿಡುಗಡೆ ಆಗೋಂಥ ವಿಷಯ ಅಲ್ಲ ಇದು ಅಂತ ಹೇಳ್ತಾರೆ. ಅದು ಗುಲಾಮಗಿರಿಯಿಂದ ಬಿಡುಗಡೆ ಹೊಂದುವ ಸ್ಥಿತಿಯಲ್ಲ. ಈ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಬಿಡುಗಡೆ ಹೊಂದಬೇಕೆಂಬ ತುಡಿತವು ಬಂಧನವನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ತಾರೆ. ನಾವು ಬಿಡುಗಡೆ ಆಗಬೇಕು ಅಂತ ಏನೇನೋ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ. ಆ ಪ್ರಯತ್ನನೇ ಮತ್ತೆ ನಮ್ಮನ್ನು ಬಂಧಿಸುತ್ತೆ ಅಂತ ಹೇಳ್ತಾರೆ. ಮುಕ್ತವಾಗಬೇಕೆಂಬ ಅಪೇಕ್ಷೆಯ ಫಲವಾಗಿ ಮುಕ್ತಿ ಲಭಿಸುವುದಿಲ್ಲ ಅಂತ. ನಾವು ಅಪೇಕ್ಷೆ ಪಟ್ಬಿಟ್ರೆ ಆ ಮುಕ್ತಿ ಲಭಿಸೋಕ್ಕೆ ಸಾಧ್ಯನಾ? ಅದರಿಂದನೂ ಮುಕ್ತಿ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಇರವಿನ ಸ್ಥಿತಿ. ಮುಕ್ತಿ ಅನ್ನೋದು, ಶೂನ್ಯ ಅನ್ನೋದು ಅದು ಇರುವ ಹಾಗೆ ಒಂದು ಇರವಿನ ಸ್ಥಿತಿ. ಅದು ಮನಸ್ಸು ಇದನ್ನು ಮತ್ತು ಅಧಿಕಾರ ಹಾಗೂ ಸಂಪ್ರದಾಯದ ಮಿಥ್ಯೆಯನ್ನು ಕಂಡುಕೊಂಡಾಗಲಷ್ಟೇ ಮಿಥ್ಯೆ ಅಳಿಯುತ್ತದೆ ಅಂತ ಹೇಳ್ತಾರೆ. ಸತ್ಯ ಮಿಥ್ಯೆ ಅವುಗಳನ್ನು ಏನಿದೆಯೋ ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡಿಕೊಂಡು ಗ್ರಹಿಸಿದಾಗ ಮಾತ್ರ ಅವುಗಳಿಂದ ಬಿಡುಗಡೆ ಸಾಧ್ಯ ಅಂತ ಹೇಳ್ತಾರೆ. ಆವಾಗ ಮಾತ್ರ ಅಸತ್ಯ ಸುಳ್ಳು ಅನ್ನೋದು ಅಳಿಯುತ್ತದೆ ಅಂತ ಹೇಳ್ತಾರೆ. ಬಾಲ್ಯದಿಂದಲೂ ಏನೋ ಒಂದು ಕನಸಿನಲ್ಲಿ ಆ ವ್ಯಕ್ತಿ ಕೇಳ್ತಾನೆ, ಬಾಲ್ಯದಿಂದಲೂ ಏನೋ ಒಂದು ಕನಸಿನಲ್ಲಿ ಕಂಡಂತೆ ಈ ಶೂನ್ಯದ ಅರಿವು ನನಗೆ ಅಸ್ಪಷ್ಟವಾಗಿ ಆಗಿದೆ ಅಂತ. ಅಂದರೆ ಆ ವ್ಯಕ್ತಿಗೆ ಶೂನ್ಯದ ಅರಿವು ಆಗಿರುತ್ತೆ. ಅದೇನೋ ಬಾಲ್ಯದಿಂದ ಅವ್ನು ಚಿಕ್ಕವನಿದ್ದಾಗಿಂದ ಅವನಿಗೆ ಅನ್ನಿಸ್ತಾ ಇರುತ್ತಂತೆ, ಏನೋ ನನಗೆ ಆ ಅನುಭವ ಆಗಿದೆ ಅಂತ, ಶೂನ್ಯದ ಅನುಭವ ಆಗಿದೆ ಅಂತ ಅನ್ನಿಸ್ತಾ ಇರುತ್ತಂತೆ. ಹಾಗಾಗಿ ಕಂಡಂತೆ ನನಗೆ ಅಸ್ಪಷ್ಟವಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಅವ್ರ ಹತ್ರ ಹೇಳ್ಕೊಳ್ತಾನೆ ಜಿ ಕೃಷ್ಣಮೂರ್ತಿಯವರಿಗೆ. ನನಗೆ ಅದರ ಸೂಚನೆ ಸಿಗುತ್ತಲೇ ಇರುತ್ತದೆ ಅಂತ ಹೇಳ್ತಾನೆ. ಅದರ ಸೂಚನೆ ಆಗಾಗ ಬರ್ತಾನೆ ಇರುತ್ತೆ ನನಗೆ ಶೂನ್ಯದ್ದು ಅಂತ. ನಾನು ಬೆಳೆದು ದೊಡ್ಡವನಾದಂತೆ ವಿವಿಧ ಗ್ರಂಥಗಳ ಅಧ್ಯಯನವು ನನ್ನ ಈ ಭಾವನೆಯನ್ನು ಪುಷ್ಟೀಕರಿಸಿದೆ. ಆಮೇಲೆ ಅವ್ರ ಮನಸ್ಸಲ್ಲಿ ಆ ಥರ ಬರ್ತಾ ಇರುತ್ತೆ. ಅವನು ದೊಡ್ಡವನಾಗ್ತಾ ಆ ವ್ಯಕ್ತಿ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದಾಗ ಅವನ ಭಾವನೆ, ಹೌದು ನನ್ನಲ್ಲಿ ಆಗ್ತಾ ಇರೋದು ಸತ್ಯ ಅಂತ, ಅದಕ್ಕೆ ಹೆಚ್ಚಿನ ಇದು ಅವನಲ್ಲಿ ಬರುತ್ತೆ, ನಿಜ ಅನ್ಸೋಕ್ಕೆ ಶುರು ಆಗುತ್ತೆ ಅವನಿಗೆ. ಆದರೆ ನೀವು ಹೇಳುವಾಗ ಈಗ ನನಗೆ ಅರ್ಥ ಆಗುತ್ತಿದೆ, ನಾನು ಬಹುತೇಕ ಬೇರೆಯವರ ಅನುಭವದ ನಿರೂಪಣೆಯನ್ನು ಮುಖ್ಯವಾಗಿ ಪವಿತ್ರ ಗ್ರಂಥಗಳನ್ನು ಆಧರಿಸಿ ಈ ತೀರ್ಮಾನಕ್ಕೆ ಬಂದಿದ್ದೇನೆ ಅಂತ. ಅವನಿಗೆ ಅವ್ರ ಹತ್ರ ಬರೋವರೆಗೂ ಆ ಥರ ಗೊತ್ತಿರಲ್ಲ, ಅದೇ ಅವನು ಅಂದ್ಕೊಂಡಿದ್ದು ಸತ್ಯ ಅಂತ ಅನಿಸಿರುತ್ತೆ. ಆಮೇಲೆ ಇವ್ರ ಹತ್ರ ಇವ್ರು ಮಾತಾಡೋದು, ಅವ್ರು ಹೇಳೋದನ್ನೆಲ್ಲ ಕೇಳಿದಾಗ ಅವನಿಗೆ ಅನಿಸುತ್ತೆ, ಹೌದು ನೀವು ಹೇಳ್ತಾ ಇರೋದು ನನಗೆ ಈಗ ಅರ್ಥ ಆಗ್ತಾ ಇದೆ, ನಾನು ಬಹುತೇಕ ಬೇರೆಯವರ ಅನುಭವದ ನಿರೂಪಣೆಯನ್ನು
ಮುಖ್ಯವಾಗಿ ಪವಿತ್ರ ಗ್ರಂಥಗಳನ್ನು ಆಧರಿಸಿ ಈ ತೀರ್ಮಾನಕ್ಕೆ ಬಂದಿದ್ದೇನೆ ಅಂತ ಅವನಿಗೆ ಅನಿಸುತ್ತವಾಗ. ಈ ಅವಲಂಬನೆಯನ್ನು ನಾನು ಕಿತ್ತೊಗೆಯಬಲ್ಲೆ. ಈಗ ಹಾಗೆ ಮಾಡುವ ಅವಶ್ಯಕತೆಯನ್ನು ನಾನು ಕಂಡುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಹೌದು, ಯಾವುದ್ರ ಮೇಲೂ ಅವಲಂಬನೆ ಆಗಬಾರ್ದು ಅಂತ ಅವ್ರು ಜೆ ಕೃಷ್ಣಮೂರ್ತಿ ಅವರು ಹೇಳಿರ್ತಾರಲ್ಲ, ಅದಕ್ಕೋಸ್ಕರ ಅವನಿಗೆ ಈಗ ಅನಿಸುತ್ತೆ, ಹೌದು ಇವನ್ನೆಲ್ಲ ಬಿಡಬೇಕು ಅಂತ ಅವ್ರು ಅಂದಾಗ ನನಗೆ ಬಿಡೋಕ್ಕೆ ಸಾಧ್ಯ ಆಗುತ್ತೆ, ಬಿಡೋ ಪ್ರಯತ್ನ ಮಾಡ್ತೀನಿ, ಹೇಗೆ ಬಿಡಬೇಕು ಅನ್ನೋದು ಕಂಡುಕೊಂಡಿದ್ದೀನಿ ಅಂತ ಈಗ ಹೇಳ್ತಾ ಇದ್ದಾನೆ ಅವನು. ಆದರೆ ಮತ್ತೆ ಪ್ರಶ್ನೆ ಬರುತ್ತೆ ಅವನಲ್ಲಿ, ಆದರೆ ಆ ಮೂಲ ಚೈತನ್ಯ ಅಂದರೆ ಮಾತಿಗೆ ಮೀರಿದ ಭಾವವನ್ನು ಮತ್ತೆ ವಿಕಾಸ ಮಾಡಿಕೊಳ್ಳಲು ಸಾಧ್ಯವೇ ಅಂತ ಪ್ರಶ್ನೆ ಬರುತ್ತೆ. ಇದೇನೋ ಬಿಡೋ ಪ್ರಯತ್ನ ನೀವು ಹೇಗೆ ಬಿಡಬೇಕು ಅಂತ ಹೇಳಿದ್ರಿ, ಆಯಿತು ಆ ಪ್ರಯತ್ನ ಮಾಡ್ಬೋದು ಅಂತ ನನಗೂ ಅನ್ನಿಸ್ತಾ ಇದೆ. ಆದರೆ ನಿಜವಾಗ್ಲೂ ಆ ಮೂಲ ಚೈತನ್ಯವನ್ನು ಮೀರಿದ ಭಾವವನ್ನು, ಮೂಲ ಚೈತನ್ಯ ಅಂದರೆ ಮಾತಿಗೆ ಮೀರಿದ ಭಾವವನ್ನು ಮತ್ತೆ ವಿಕಾಸ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ನನ್ನ ಕೈಲಿ ಅಂತ ಅವನು ಕೇಳ್ತಾನೆ. ಆವಾಗ ಜೆ ಕೆ ಅವರು ಹೇಳ್ತಾರೆ, ಯಾವುದನ್ನು ಪುನರುಜ್ಜೀವಿಸುತ್ತೀರೋ ಅದು ಜೀವಂತವಾದುದಲ್ಲ ಅಂತ. ಯಾವುದನ್ನು ನೀವು ವಿಕಾಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ನಿಜವಾದದಲ್ಲ ಅಂತ, ಜೀವಂತವಾದದಲ್ಲ. ಅಂದರೆ ಹಳೆಯ ನೆನಪುಗಳ ಸಹಾಯದಿಂದ ನಮ್ಮಲ್ಲಿ ಆ ಥರ ಭಾವನೆಗಳು ಬಂದಿರುತ್ತೆ. ಹಾಗೂ ಅದು ಹೊಸದಲ್ಲ. ಅಂದರೆ ಹೊಸದು ಅಂದರೆ ಅವ್ರು ಹೇಳೋದು ಆವಾಗ ತಕ್ಷಣಕ್ಕೆ ವರ್ತಮಾನದಲ್ಲಿ ಅವ್ರು ಏನು ಕಂಡುಕೊಂಡಿರ್ತಾರೋ ಅದನ್ನು ಮಾತ್ರ ಅವರು ಹೊಸದು ಅಂತ ಹೇಳ್ತಾರೆ. ಹಿಂದೆ ಏನೋ ಆಗಿದ್ದನ್ನ ಜ್ಞಾಪಿಸ್ಕೊಳ್ಳೋದು, ಮುಂದೆ ಆಗೋದನ್ನು ಜ್ಞಾಪಿಸ್ಕೊಳ್ಳೋದು ಅವೆಲ್ಲ ಮಾಡಿದರೆ ಅವೆಲ್ಲ ಹಳೆಯದೇ ಅಂತ ಹೇಳ್ತಾರೆ. ಅದಕ್ಕೆ ಅದೆಲ್ಲ ಹಳೆಯದೇ ಅಂತ ಹೇಳ್ತಾರದು, ಜೀವಂತವಾದದಲ್ಲ ಅಂತ. ಅದು ಕೇವಲ ಮೃತ ಸಂಗತಿ ಅಂತ ಹೇಳ್ತಾರೆ. ಅವೆಲ್ಲ ಆಗಲೇ ಆಗೋಗಿರೋದು, ನಿಮ್ಮ ಜೀವನದಲ್ಲಿ ಯಾವಾಗಲೂ ಆಗೋಗಿದೆ, ಅದು ಜ್ಞಾಪಕಕ್ಕೆ ಬಂದಿದೆ ಅಷ್ಟೇ ನಿಮಗೆ. ಅದರಿಂದ ಅದೇನು ಈಗ ನಡೆದಿರೋದೇನಲ್ಲ, ಅದು ವರ್ತಮಾನದಲ್ಲಿ ನಡೆದಿರೋದಲ್ಲ, ಹಳೇದದು ಅಂತ ಹೇಳ್ತಾರೆ. ಪುನರುಜ್ಜೀವನವೆಂಬುದು ಗೊಂದಲದ ಮುಂದುವರಿಕೆ ಅಂತ ಹೇಳ್ತಾರೆ. ಮತ್ತು ಅದನ್ನು ಇದು ಮಾಡೋಕ್ಕೆ ಹೋದರೆ ಅದು ಮತ್ತೆ ನಿಮಗೆ ಗೊಂದಲನೇ ಆಗುತ್ತೆ. ಹಳೇದನ್ನು ಜ್ಞಾಪಿಸ್ಕೊಂಡು ಅದಕ್ಕೆ ಅದೇ ಥರ ಮತ್ತೆ ಪ್ರಯತ್ನ ಮಾಡೋಕ್ಕೆ ಹೋದರೆ ಅದು ನಿಮ್ಮ ಮನಸ್ಸು ಮತ್ತೆ ಗೊಂದಲದಲ್ಲೇ ಇರುತ್ತೆ ಅಂತ. ಯೌವನದಲ್ಲಿ ನೀವೇನು ಅನುಭವಿಸಿದ್ದೀರಿ ಅಥವಾ ನಿನ್ನೆ ಏನು ಅನುಭವಿಸಿದ್ದೀರಿ ಅದು ಈಗಾಗಲೇ ಆಗಿ ಹೋಗಿದೆ. ಅಂದರೆ ನಮಗೆ ಇವತ್ತಿಗಿನ್ನ ಮುಂಚೆ ಏನೇನು ನಡೆದಿದೆಯೋ ಅವೆಲ್ಲ ಹಳೆಯ ನೆನಪುಗಳೆಲ್ಲವೂ ಯಾವಾಗಲೂ ಆಗೋಗಿದೆ. ಅದು ನೀವು ಇನ್ನೂ ಆ ಭೂತಕಾಲಕ್ಕೆ ಅಂಟಿಕೊಂಡಿದ್ದರೆ ಹೊಸದನ್ನು ಕಾಣಲು ಸಾಧ್ಯವಿಲ್ಲ ಎಂದು ಅರ್ಥವಾಗುತ್ತದೆ ಅಂತ ಹೇಳ್ತಾರೆ. ನೀವು ಮಾತಾಡ್ತಾ ಇದ್ದೀರಾ, ಆದರೂ ಹಳೆಯದು ನೆನಪುಗಳ ಬಗ್ಗೆನೇ ಹೇಳ್ತಾ ಇರೋದು ನೋಡಿದರೆ ಅದಕ್ಕೆ ಅಂಟ್ಕೊಂಡಿದ್ರೆ ನೀವು ಹೊಸದನ್ನು ಕಾಣೋಕ್ಕೆ ಸಾಧ್ಯ ಆಗಲ್ಲ ನಿಮಗೆ ಅಂತ ಹೇಳ್ತಾರೆ. ಮತ್ತು ಆ ವ್ಯಕ್ತಿ ಕೇಳ್ತಾನೆ, ಶೂನ್ಯವನ್ನು ಗ್ರಹಿಸಬೇಕು ಎಂದು ನನಗೆ ತೀವ್ರವಾಗಿ ಅನ್ನಿಸಿದೆ. ನಾನು ಅದರ ಒಂದು ಭಾಗ ಎಂದು ಅನ್ನಿಸಿದೆ. ಅದು ನಿಮಗೂ ಗೊತ್ತಾಗಿದೆ. ಆದರೆ ಶೂನ್ಯವನ್ನು ಗ್ರಹಿಸಲು ನಾನೇನು ಮಾಡಬೇಕು ಅಂತ ಕೇಳ್ತಾನೆ. ಶೂನ್ಯವನ್ನು ಗ್ರಹಿಸಬೇಕು ಅಂತ ನನಗೇನೋ ತುಂಬ ಆಸಕ್ತಿ ಇದೆ, ಅದಕ್ಕೋಸ್ಕರನೇ ನಿಮ್ಮ ಬಳಿ ಅದನ್ನು ತಿಳ್ಕೊಳ್ಳೋಕ್ಕೆ ಅಂತಲೇ ಬಂದಿದ್ದೀನಿ ನಾನು. ಅದು ನಿಮಗೂ ಅರ್ಥ ಆಗಿದೆ, ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗಿದೆ, ನನ್ನಲ್ಲಿ ಆ ಇಚ್ಛೆ ಇದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಅದು ನನ್ನ ಒಂದು ಭಾಗ ಅನ್ನೋದು ಗೊತ್ತಾಗಿದೆ, ನನ್ನಲ್ಲಿ ಆಗಲೇ ಇದೆ ಅನ್ನೋದು ನನಗೆ ತಿಳಿದಿದೆ. ಆ ಚೈತನ್ಯದ ಒಂದು ಭಾಗ ನಾನು ಆಗಿದ್ದೀನಿ, ಅದು ನನ್ನಲ್ಲಿದೆ ಅನ್ನೋದು ಗೊತ್ತಾಗಿದೆ. ಆದರೆ ಅದನ್ನು ಗ್ರಹಿಸೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಜೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಮನಸ್ಸಿನಲ್ಲಿರುವ ಜ್ಞಾತವನ್ನು ಬರಿದುಗೊಳಿಸಬೇಕು. ಇಷ್ಟರವರೆಗೆ ಸಂಪಾದಿಸಿದ ಜ್ಞಾನ ಜೀವಂತವಾದ ಮನಸ್ಸಿನ ಮೇಲೆ ಯಾವ ಪ್ರಭಾವವನ್ನು ಬೀರಬಾರದು ಅಂತ ಹೇಳ್ತಾರೆ. ಅಂದರೆ ನೀವಾಗಲೇ ಏನೇನು ಕಂಡುಕೊಂಡಿದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನೆಲ್ಲ ಮನಸ್ಸನ್ನು ಖಾಲಿ ಮಾಡ್ಕೋಬೇಕು ಅಂತ. ಹಳೇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೀವು ಸತ್ಯನ ಕಂಡುಕೊಳ್ಳೋಕ್ಕಾಗಲ್ಲ. ಅದೆಲ್ಲ ಖಾಲಿ ಆದಾಗ ಮಾತ್ರ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟರವರೆಗೆ ಸಂಪಾದಿಸಿದ ಜ್ಞಾನ ಜೀವಂತವಾದ ಮನಸ್ಸಿನ ಮೇಲೆ ಯಾವ ಪ್ರಭಾವವನ್ನು ಬೀರಬಾರ್ದು ಅಂತ ಹೇಳ್ತಾರೆ. ಜ್ಞಾನವೆಂಬುದು ಸದಾ ಗತಕಾಲದ ಸಂಗತಿ. ಅಂದರೆ ನಾವು ತಿಳ್ಕೊಂಡಿದ್ದೀವೋ ಅದೆಲ್ಲ ಹಳೇದೇನೇನೆ ಅಂತ ನಮ್ಮಲ್ಲಾಗಲೇ ಅಚ್ಚೊತ್ಬಿಟ್ಟಿದೆ ಅದೆಲ್ಲ. ಅದು ಭೂತಕಾಲದ ಪ್ರಕ್ರಿಯೆ. ಮನಸ್ಸು ಈ ಪ್ರಕ್ರಿಯೆಯಿಂದ ಮುಕ್ತವಾಗಬೇಕು. ಅಂದರೆ ನಮ್ಮಲ್ಲಿರೋದೆಲ್ಲ ಅದು ಮನಸ್ಸು ಖಾಲಿ ಆಗಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ನಮ್ಮಲ್ಲಿ ಇರೋವಂಥ ಯೋಚನೆ ಭಾವನೆಗಳು ಎಲ್ಲ ಏನಿದೆಯೋ ಪೂರ್ತಿ ಖಾಲಿ ಆಗಬೇಕು, ಆವಾಗ ಮಾತ್ರ ಸಾಧ್ಯ ಅಂತ. ನೆನಪುಗಳ ಬಲದಿಂದ ಹೊಸದನ್ನು ಗುರುತಿಸುವುದು ಜ್ಞಾನದ
ಪ್ರಕ್ರಿಯೆಯ ಒಂದು ಭಾಗವಲ್ಲವೇ ಅಂತ ಕೇಳ್ತಾರೆ. ಅಂದರೆ ನಾವು ನೆನಪಿನಿಂದನೇ ನಾವೆಲ್ಲನೂ ಕಂಡಿಡಿಯೋ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಹಳೆಯ ನೆನಪುಗಳೇನಿರುತ್ತೋ ಅದ್ರ ಮೂಲಕನೇ ನಾವು ಕಂಡಿಡಿಯೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರಿಂದ ಆಗಲ್ಲ ಅಂತ, ಅದು ಜ್ಞಾನದ ಪ್ರಕ್ರಿಯೆಯ ಒಂದು ಭಾಗವಲ್ಲವೇ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ನಾವು ನಮ್ಮಲ್ಲಿರುವ ಹಳೆಯ ಜ್ಞಾನದಿಂದಲೇ ದಿನನಿತ್ಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವುದು. ಹಾಗೆ ಅಲ್ವಾ, ಎಲ್ಲರೂ ಪ್ರತಿಯೊಬ್ಬರು ನಾವು ಮಾಡ್ತಾ ಇರೋದು ನಮ್ಮಲ್ಲಿ ಏನಿರುತ್ತೋ ಅದರಿಂದನೇ, ಅದ್ರ ಮೂಲಕನೇ ನಾವು ಮಾಡ್ತಾ ಇರ್ತೀವಿ, ನಾವು ತಿಳ್ಕೊಂಡಿರೋದ್ರ ಮೂಲಕ. ನಿತ್ಯದ ಜೀವನಕ್ಕೆ ನಮಗೆ ಅದು ಬೇಕಾಗಿದೆ. ಅಂದರೆ ನಮ್ಮ ಹೊರಗಿನ ಜೀವನಕ್ಕೆ, ದಿನನಿತ್ಯ ಜೀವನಕ್ಕೆ ಅದರ ಸಹಾಯ ಇದೆ, ಆ ಜ್ಞಾನ ಬೇಕಾಗಿದೆ ನಮಗೆ. ಆದರೆ ಆಧ್ಯಾತ್ಮ ಜೀವನಕ್ಕೆ ಅದು ಅಡ್ಡಿ ಅಂತ ಹೇಳ್ತಾರೆ. ಈ ಹೊರಗಿನ ಪ್ರಪಂಚದಲ್ಲಿ ನಾವು ದಿನ ಜೀವಿಸೋದಕ್ಕೆ ಅವೆಲ್ಲ ನಮಗೆ ಅವಶ್ಯಕತೆ ಇದೆ, ಅವು ಉಪಯೋಗಿಸ್ಕೊಂಡು ಮಾಡ್ಕೊಳ್ತೀವಿ. ಆದರೆ ಆಧ್ಯಾತ್ಮ ಜೀವನಕ್ಕೆ ಬಂದಾಗ ಆ ಜ್ಞಾನ ನಮಗೆ ಅಡ್ಡಿ ಆಗುತ್ತೆ ಅಂತ ಹೇಳ್ತಾರೆ. ಬಂಧನಕ್ಕೆ, ಮೂಢನಂಬಿಕೆಗಳಿಗೆ ಒಳಗಾದ ಮನಸ್ಸಿಗೆ ಶೂನ್ಯದ ಅರಿವಾಗುವುದಿಲ್ಲ. ಯಾಕೆ ಅಡ್ಡಿ ಆಗುತ್ತೆ ಅಂತಂದರೆ, ನಾವು ಈ ಹೊರಗಿನ ಪ್ರಪಂಚದ ಇದರೊಳಗೆ ಬಂಧನಕ್ಕೆ ಸಿಗಾಕ್ಕೊಂಡಿದ್ದೀವಿ. ನಮ್ಮ ಮನಸ್ಸು ಬಂಧನಕ್ಕೆ ಸಿಗಾಕ್ಕೊಂಡಿದೆ. ಆಮೇಲೆ ಎಷ್ಟೊಂದು ಮೂಢನಂಬಿಕೆಗಳಿದೆ ನಮ್ಮಲ್ಲೆಲ್ಲ, ಮೂಢನಂಬಿಕೆಗಳು, ಅವಕ್ಕೆಲ್ಲ ಒಳಗಾಗಿರೋ ಮನಸ್ಸು. ಅಂದರೆ ನಾವು ಏನೇನೋ ಮನಸ್ಸನ್ನು ಖಾಲಿ ಇಟ್ಕೊಂಡಿಲ್ಲ, ಸದಾ ನಮ್ಮ ಮನಸ್ಸಿನೊಳಗೆ ಆಲೋಚನೆಗಳೇ ತುಂಬಿದೆ. ಅವೆಲ್ಲ ತುಂಬಿದಾಗ ನಮಗೆ ಹೊಸದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಆ ಮನಸ್ಸಿಗೆ ಶೂನ್ಯ ಹೇಗೆ ಅರಿವಾಗಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ನಮ್ಮಲ್ಲಿರುವ ಮಹತ್ವಾಕಾಂಕ್ಷೆ, ಸ್ವಾರ್ಥ, ಆಸೆ, ಹೊಟ್ಟೆ ಕಿಚ್ಚು, ಈ ಕೆಳಮನಸ್ಸಿನ ಭಾವನೆ, ಯೋಚನೆಗಳೆಲ್ಲವೂ ಸತ್ಯದರ್ಶನಕ್ಕೆ ಅಡ್ಡಿಗಳೇ ಅಂತ ಹೇಳ್ತಾರೆ. ನಮ್ಮೊಳಗಡೆ ಇವೆಲ್ಲ ಇದೆಯಲ್ಲ, ಇವೆಲ್ಲ ಇರೋದ್ರಿಂದ ಇವೆಲ್ಲನೂ ಅಡ್ಡಿಗಳೇ ಆಗ್ತವೆ ಸತ್ಯದರ್ಶನಕ್ಕೆ ಅಂತ. ಇವೆಲ್ಲದರಿಂದ ಮನಸ್ಸು ಖಾಲಿ ಆದಾಗ ಶೂನ್ಯ, ಸತ್ಯ, ಯಥಾರ್ಥ ಅಂತ ನಾವು ಏನೆಲ್ಲ ಹೇಳ್ತಿದ್ದೀವೋ ಅದನ್ನು ಕಾಣಲು, ಗ್ರಹಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಮನಸ್ಸನ್ನು ಬರಿದು ಮಾಡದೆ ಶೂನ್ಯವನ್ನು ಕಾಣಲು ಸಾಧ್ಯವಿಲ್ಲ. ಅಂದರೆ ಮನಸ್ಸು ಖಾಲಿ ಆಗದಲ್ಲೇ ಶೂನ್ಯನ ನಾವು ಕಾಣಬೇಕು ಅಂತ, ಅದನ್ನು ಗ್ರಹಿಸಬೇಕು ಅಂತ ಇಷ್ಟಪಟ್ಟರೆ ಆದರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮೊದಲು ಎಲ್ಲದರಿಂದ ಮನಸ್ಸನ್ನು ಬರಿದು ಮಾಡಿಕೊಂಡ ನಂತರ ಎಲ್ಲವೂ ಅರ್ಥವಾಗುತ್ತದೆ ಅಂತ. ಅಂದರೆ ಒಟ್ಟಿನಲ್ಲಿ ನಮಗೆ ಅರ್ಥ ಆಗೋದಕ್ಕೂ ಮನಸ್ಸು ಸ್ವಲ್ಪ ಖಾಲಿ ಆಗಬೇಕು ಅನ್ನೋದು ಗೊತ್ತಾಗುತ್ತಿಲ್ಲಿ. ಮನಸ್ಸು ಮೌನ ಆದಾಗ ಮಾತ್ರನೇ ನಮಗೆ ವಿಚಾರಗಳು ಅರ್ಥ ಆಗೋಕ್ಕೂ ಸಾಧ್ಯ ಅಂತ. ಆಮೇಲೆ ಮತ್ತೆ ಆ ವ್ಯಕ್ತಿ ಕೇಳ್ತಾರೆ, ಅದು ಹೇಗೆ ಸಾಧ್ಯ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಮತ್ತು JK ಅವರು ಉತ್ತರ ಕೊಡ್ತಾರೆ, ಏನನ್ನಾದರೂ ನೀವು ಗುರುತಿಸಬೇಕಾದರೆ ನಿಮಗೆ ಅದು ಮೊದಲೇ ಗೊತ್ತಿದ್ದಿರಬೇಕು. ನೀವೇನಾದರೂ ಮಾಡ್ತೀವಿ ಅಂತ ಅಂದಾಗ ನಮ್ಗೆ ಆ ವಿಚಾರ ತಿಳಿದಿರೋದ್ರ ಮೂಲಕ ನಾವು ಕೆಲಸನ ಮಾಡೋ ಪ್ರಯತ್ನ ಮಾಡ್ತೀವಿ. ಅಥವಾ ನೀವು ಅದನ್ನು ಅನುಭವಿಸಿದ್ದಿರಬೇಕು. ಅಂದರೆ ನಿಮಗೆ ಗೊತ್ತಿದೆ ಅಂತಂದರೆ ನೀವು ತಿಳ್ಕೊಂಡಿರಬೇಕು, ಮುಂಚೆನೇ ಆ ವಿಚಾರ ಅದ್ರ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಇಲ್ಲ ಅದನ್ನು ಅನುಭವಿಸಿರ್ತೀರ ಅಂತ ಹೇಳ್ತಾರೆ. ಈ ಅನುಭವವೇ ಜ್ಞಾನವಾಗಿ, ಸ್ಮೃತಿಯಾಗಿ ನಿಮ್ಮೊಳಗಿರುತ್ತದೆ. ಅಷ್ಟೇ, ನಾವು ಏನು ಪ್ರಯತ್ನ ಮಾಡಿರ್ತೀವೋ, ಏನು ಕೆಲಸ ಮಾಡಿರ್ತೀವಿ, ಏನು ಜ್ಞಾನ ತಿಳ್ಕೊಂಡಿರ್ತೀವೋ ಅದೆಲ್ಲ ನಮ್ಮೊಳಗೆ ಅಚ್ಚೊತ್ತಿರುತ್ತೆ ಅಂತ. ಅದೇ ಜ್ಞಾಪಕವಾಗಿ ನಮ್ಮೊಳಗಡೆ ಇರುತ್ತದು ಅಂತ. ಈ ಭೂತದಿಂದಲೇ ಅಂದರೆ ಈಗಾಗಲೇ ನಮ್ಮಲ್ಲಿರುವ ಹಳೆಯ ಜ್ಞಾನದಿಂದಲೇ ಗುರುತಿಸುವಿಕೆ ಹುಟ್ಟಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಅಂದರೆ ನಾವು ಮಾಡೋದಕ್ಕೆ ಗುರುತಿಸುವಿಕೆ ಹುಟ್ಕೊಳ್ಳೋದು ಹೇಗೆ ಅಂದರೆ, ನಮ್ಮಲ್ಲಿರುವ ಆಲ್ರೆಡಿ ನಮ್ಮ ಒಳಗಡೆ ಇರೋವಂಥ ಜ್ಞಾನದಿಂದಲೇ ಅದು ಹುಟ್ಕೊಳ್ಳುತ್ತೆ ಅಂತ. ಒಂದಾನೊಂದು ಕಾಲದಲ್ಲಿ ಈ ಶೂನ್ಯವನ್ನು ನೀವು ಅನುಭವಿಸಿದ್ದೀರಾ. ಆ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ, ಶೂನ್ಯದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರಲ್ಲ, ನಮ್ಗೆ ಅನುಭವ ಆದಂಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಅದೇ ಥರ ನಿಮ್ಮ ಯಾವುದೋ ಒಂದು ಕಾಲದಲ್ಲಿ, ಒಂದು ಜನ್ಮದಲ್ಲಿ ಇದನ್ನು ಶೂನ್ಯನ ನೀವು ಸ್ಪರ್ಶಿಸಿದ್ದೀರ. ನಿಮಗೆ ಗೊತ್ತಾಗದಲ್ಲೇ ಆ ಶೂನ್ಯದ ಇದು ನಿಮಗೆ ಅರಿವಾಗಿದೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಏನೋ ನನಗೆ ಗೊತ್ತಿದೆ ಅನ್ನೋ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಒಂದಾನೊಂದು ಕಾಲದಲ್ಲಿ ಈ ಶೂನ್ಯವನ್ನು ನೀವು ಅನುಭವಿಸಿದ್ದಿರಬಹುದು. ಒಮ್ಮೆ ಅದನ್ನು ಅನುಭವಿಸಿದ ನೀವು ಈಗ ಅದಕ್ಕಾಗಿ ಹಪಾಪಿಸುತ್ತಿದ್ದೀರಿ ಅಂತ ಹೇಳ್ತಾರೆ. ಒಂದ್ಸಲಿ ಅದರದ್ದು ಗೊತ್ತಾಗಿದೆ, ನಿಮಗೆ ಆ ರುಚಿ ತಲುಪಿರೋದ್ರಿಂದ, ಅದು ಹೇಗಿದೆ ಅನ್ನೋದು ಗೊತ್ತಾಗಿರೋದ್ರಿಂದ ಅದು ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಮೂಲ ಅನುಭವ ಹಿಂದೆ ಅನುಭವಿಸಿದ್ದು ಅದು ನೀವಾಗಿ ಬಯಸದೇ ಬಂದಿದೆ. ಅಂದರೆ ಮುಂಚೆ ಆಗಿರೋದು ಇವ್ರಿಗೆ ಗೊತ್ತಿಲ್ಲದಲೇ ಅದು ಆ ಶೂನ್ಯನ ಇದು ಮಾಡಿದ್ದಾರೆ, ತಲುಪಿದಿರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ.
ಬಯಸದೇ ಬಂದಿದೆ. ಈಗ ನೀವು ಅದನ್ನು ಬೆಂಬತ್ತಿದ್ದೀರಿ ಅಂತ. ಅದು ಬಯಸ್ದಲೇ ನಿಮಗೆ ಅದರದ್ದು ರುಚಿ ಗೊತ್ತಾಗ್ಬಿಟ್ಟಿದೆ. ಈಗ ಆ ರುಚಿ ನಿಮ್ಮೊಳಗೆ ಇರೋದ್ರಿಂದ ಅದು ಬೇಕು ಅಂತಂದು ಅದನ್ನು ಬೆಂಬತ್ತಿ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಬೆಂಬತ್ತಿರುವುದು ಶೂನ್ಯವಲ್ಲ, ಅಂದರೆ ಆವಾಗಾಗಿದ್ದು ಅದು ಶೂನ್ಯದ ಇದು ನಿಮಗಾಗಿದೆ ನಿಮಗೆ. ಆದರೆ ಈಗ ನೀವು ಅದನ್ನು ಬೆಂಬತ್ತಿ ಏನು ಹುಡುಕಾಟದಲ್ಲಿ ಹೋಗ್ತಾ ಇದ್ದೀರೋ ಅದು ಶೂನ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬದಲಾಗಿ ಹಳೆಯ ನೆನಪಿನ ಪುನರ್ನವೀಕರಣ ಅಂತ ಹೇಳ್ತಾರೆ. ಹಳೆಯ ನೆನಪು ಏನಿತ್ತೋ ನಿಮ್ಮದು ಅದರಿಂದ ನೆನಪಿನ ಪುನರ್ನವೀಕರಣ, ಮತ್ತೆ ಅದನ್ನು ಇದು ಮಾಡ್ಕೊಳ್ತಾ ಇದ್ದೀರಾ ನೀವು, ಅದರದ್ದು ನೆನಪುಗಳು ಅಂತ ಹೇಳ್ತಾರೆ. ಅದು ಮತ್ತೆ ಆಗಬೇಕಾದರೆ ಅದರ ಎಲ್ಲ ನೆನಪು ಅದರ ಬಗೆಗಿನ ಎಲ್ಲ ಜ್ಞಾನ ಪೂರ್ಣ ಮರೆಯಾಗಬೇಕು ಅಂತ ಹೇಳ್ತಾರೆ. ಮತ್ತೆ ನಿಮಗೆ ಆ ಶೂನ್ಯದ ಸಂಪರ್ಕ ಸಿಗಬೇಕಾದ್ರೆ, ಆ ಶೂನ್ಯನ ನೀವು ಅನುಭವಿಸ್ಬೇಕಾದ್ರೆ ಅದು ನಿಮ್ಮೊಳಗಡೆ ಏನು ಹಳೆದ ನೆನಪುಗಳಿದೆಯೋ ಅದೆಲ್ಲ ಹೋದ್ರಷ್ಟೇ ಮತ್ತೆ ಸಾಧ್ಯ ಅಂತ ಹೇಳ್ತಾರೆ. ಅದರ ಬಗೆಗಿನ ಎಲ್ಲ ಹುಡುಕಾಟಗಳು ಕೊನೆಗೊಳ್ಳಬೇಕು ಅಂತ. ಅದಕ್ಕೋಸ್ಕರ ನೀವು ಏನು ಹುಡುಕಾಡ್ತಾ ಇದ್ದೀರೋ ಅದನ್ನು ಕೊನೆ ಆಗಬೇಕು ಅಂತ ಹೇಳ್ತಾರೆ. ಏಕೆಂದರೆ ಅನುಭವಿಸಬೇಕೆಂಬ ಹಂಬಲವೇ ಶೋಧನೆಗೆ ಆಧಾರ ಅಂತ ಹೇಳ್ತಾರೆ. ಆ ವ್ಯಕ್ತಿ ಕೇಳ್ತಾರೆ, ಹಾಗಾದರೆ ನಾನು ಅದನ್ನು ಶೋಧಿಸಬಾರದೆಂದು ನಿಮ್ಮ ಅಭಿಪ್ರಾಯವೇ ಅಂತ ಕೇಳ್ತಾರೆ. ಇದು ತುಂಬ ವಿಚಿತ್ರವಾಗಿದೆ ಅಂತ ಹೇಳ್ತಾರೆ ಆ ವ್ಯಕ್ತಿ. ಮತ್ತು JK ಅವರು ಹೇಳ್ತಾರೆ, ಹುಡುಕಾಟಕ್ಕಿಂತಲೂ ಹುಡುಕಾಟದ ಆಶಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಂತಾಗುತ್ತದೆ ಅಲ್ಲವೇ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ನೀವು ಹುಡುಕಾಡೋದಕ್ಕಿಂತ ಹುಡುಕಾಟದ ಆಶಯಕ್ಕೇ ಹೆಚ್ಚು ಮಹತ್ವ ಕೊಟ್ಟಂಗಾಗಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅವರಿಗೆ. ಮನಸ್ಸು ಹುಡುಕಾಟವನ್ನು ವ್ಯಾಪಿಸಿ ಅದಕ್ಕೆ ಮಾರ್ಗದರ್ಶನ ಮಾಡಿ ರೂಪಿಸುತ್ತದೆ. ಅವಾಗ ಏನು ಮಾಡ್ತದೆ, ನಾವು ಹುಡುಕಾಡಬೇಕು ಅಂತ ನಾವು ಅಂದ್ಕೊಂಡಾಗ ನಮ್ಮ ಮನಸ್ಸೇ ಹೀಗೆ ಮಾಡು ಅಂತ ಎಲ್ಲ ಹೇಳುತ್ತೆ. ಈಗ ಎಲ್ಲ ನಡೀತಿರೋದು ಹಂಗೇನೆ. ನಮ್ಮನ್ನು ನಾವು ಗಮನಿಸ್ಕೊಂಡಾಗ ನಾವು ಹುಡುಕ್ತಾ ಇದ್ದೀವಿ. ಆ ಹುಡುಕಾಟಕ್ಕೆ ಹೋದಾಗ ಇದು ಮಾಡಿದರೆ ಒಳ್ಳೆಯದು, ಈ ಗ್ರಂಥ ಓದಿದರೆ ಇದರಲ್ಲಿ ನಿಮಗೆ ಉತ್ತರ ಸಿಗುತ್ತೆ, ಅದು ಮಾಡುತ್ತೆ, ಏನೋ ಒಟ್ಟು ದಾರಿ ತೋರಿಸ್ತಾ ಇರುತ್ತೆ. ಆ ಥರ ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಅದನ್ನೇ ಹೇಳ್ತಾರೆ, ಮನಸ್ಸು ಹುಡುಕಾಟವನ್ನು ವ್ಯಾಪಿಸಿ ಅದಕ್ಕೆ ಮಾರ್ಗದರ್ಶನ ಮಾಡಿ ರೂಪಿಸುತ್ತದೆ. ಇಲ್ಲಿ ಏನಾಗುತ್ತದೆ ಎಂದರೆ, ಮೊದಲೇ ಮನಸ್ಸು ಹಾಗೆ ಮಾಡೋಣ ಎಂದು ತೀರ್ಮಾನ ಮಾಡಿ ಪ್ರಯತ್ನ ಮಾಡುತ್ತದೆ ಅಂತ ಹೇಳ್ತಾರೆ. ಅಂದರೆ ಮನಸ್ಸೇ ತೀರ್ಮಾನ ಮಾಡಿಬಿಟ್ಟಿರುತ್ತೆ. ಅಂದರೆ ಈ ಕೆಲಸ ನಾವು ಮಾಡ್ತಾ ಇರೋದು ಮನಸ್ಸಿನ ಮೂಲಕನೇ ಅಂತ. ಇದು ನಾವು ಏನು ಕಾಣಬೇಕು ಅಂತ ಅಂತಿದ್ದೀವೋ ಅದು ಮನಸಾತೀತ ಸ್ಥಿತಿ. ಅದು ಅಲ್ಲಿ ಮನಸ್ಸು ಕೆಲಸ ಇರಲ್ಲ. ಅಲ್ಲಿ ಮನಸ್ಸು ಮೌನ ಆದಾಗ ಮಾತ್ರ ಅದು ನಮಗೆ ಸಿಗಕ್ಕೆ ಸಾಧ್ಯ. ಆದರೆ ನಾವು ಮಾಡೋ ಪ್ರಯತ್ನ ಎಲ್ಲನೂ ಮನಸ್ಸಿನ ಮೂಲಕ ಮಾಡ್ತಿರೋದ್ರಿಂದ ಅದು ನಿಮಗೆ ಹೇಗೆ ಸಿಗಕ್ಕೆ ಸಾಧ್ಯ ಅಂತ ಅವರು ಪ್ರಶ್ನೆ ಹಾಕೋದವ್ರು ಇಲ್ಲಿ. ಹಾಗೆ ಮಾಡೋಣ ಎಂದು ಮುಂಚೆಯೇ ತೀರ್ಮಾನ ಮಾಡಿ ಪ್ರಯತ್ನ ನಡೆಯುತ್ತದೆ. ಅಂದರೆ ನಮಗೆ ಇದು ಗೊತ್ತಿಲ್ಲ, ಅದನ್ನು ನಾವು ಅನುಭವಿಸಬೇಕು, ಆನಂದಾನುಭೂತಿಯಲ್ಲಿ ಅರಿಯಬೇಕು ಮತ್ತು ಅದರ ಅಗಾಧತೆಯನ್ನು ತಿಳಿಯಬೇಕು ಎಂಬುದೇ ನಿಮ್ಮ ಹುಡುಕಾಟದ ಆಶಯ ಅಂತ. ಅಂದರೆ ನಾವು ಎಲ್ಲ ತಿಳ್ಕೊಂಡಿರ್ತೀವಲ್ಲ, ಅದು ಹಾಗಿರುತ್ತೆ ಹೀಗಿರುತ್ತೆ ಅಂತ, ಅದೆಲ್ಲ ತಿಳ್ಕೊಂಡಿರೋದ್ರಿಂದ ಅದು ಬೇಕು ಅಂತ ನಾವು ಮನಸ್ಸು ಬಯಸ್ತಾ ಇದೆ. ಈಗ ನಾವು ಅದು ಹೇಗಿರುತ್ತೋ ಕಂಡ್ಕೋಬೇಕು ಮಾಡಬೇಕು ಅಂತ ಬಯಸೋದ್ರಿಂದ ಏನು ಮಾಡಿದರೆ ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ. ಏನು ಮಾಡಿದರೆ ನಾವು ಅದನ್ನು ಕಂಡ್ಕೋಬೋದು ಅನ್ನೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದಕ್ಕೆ ಅವರು ಅಲ್ಲಿ ಹೇಳ್ತಾರೆ, ಇಲ್ಲಿನೂ ಮನಸ್ಸು ಕೆಲಸ ಮಾಡ್ತಿರೋದ್ರಿಂದ ಇದ್ರ ಮೂಲಕನೂ ಸಾಧ್ಯ ಇಲ್ಲ ಅಂತ. ಇಲ್ಲಿ ಅನುಭವಕ್ಕಾಗಿ ಹಪಾಪಿಸುವ ಅನುಭವಿಯನ್ನು ಈ ಹಂಬಲವು ಸೃಷ್ಟಿಸಿದೆ ಅಂತ ಹೇಳ್ತಾರೆ. ಈ ಹಂಬಲ ಯಾವುದರಿಂದ ಸೃಷ್ಟಿಯಾಗಿದೆ? ನಮ್ಮ ಮನಸ್ಸಿನಿಂದನೇ ಸೃಷ್ಟಿಯಾಗಿದೆ. ಇದನ್ನು ಪಡಿಬೇಕು, ನಾವು ಅದನ್ನು ತಿಳ್ಕೋಬೇಕು, ಎಲ್ಲ ವಿಚಾರಗಳು ನಮಗೆ ಮನಸ್ಸಿನ ಮೂಲಕನೇ ಸೃಷ್ಟಿಯಾಗಿದೆ. ಬರೀ ಹಂಬಲದಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬರೀ ಹಂಬಲಿಸೋದ್ರಿಂದ ನಮಗೆ ಸತ್ಯನ ಕಂಡುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲಿ ಅನುಭವಿಯು ಬೃಹತ್ತಾದುದನ್ನು ಹಾಗೂ ಮಹತ್ತಾದುದನ್ನು ಪ್ರಮುಖ ಅನುಭವವನ್ನು ಅರಸುತ್ತಿದ್ದಾನೆ. ಇಲ್ಲಿ ಅನುಭವಿ ಅಂದರೆ ನಾವೇ ಯಾರು ಕಂಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವೋ ನಾವಿಲ್ಲಿ ಅದನ್ನು ನಾವು ಮಹತ್ತಾದದನ್ನು ಅನುಭವದ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ. ಹಳೆಯ ಎಲ್ಲ ಅನುಭವಗಳು ರುಚಿಯನ್ನು ಕಳೆದುಕೊಂಡಿವೆ. ಈಗ ಆ ವ್ಯಕ್ತಿ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೋ ಅವರಿಗೆ ಏನೇನಿತ್ತೋ ಅದೇ ಇದು ಕಂಡ್ಕೋಬೇಕು ಅಂತ ಮನಸ್ಸು ಬಂದಿರೋದ್ರಿಂದ ಇವ್ರ ಹತ್ರ ಬಂದಿರೋದ್ರಿಂದ ಹಳೆದೆಲ್ಲ ಬಿಡೋ ಪ್ರಯತ್ನ ಮಾಡಿದ್ದಾರೆ, ರುಚಿಯನ್ನು ಕಳೆದುಕೊಂಡಿವೆ. ಅನುಭವಿಗೆ ಈಗ ಬೇಕಾಗಿರುವುದು ಶೂನ್ಯ ಮಾತ್ರ. ಆ ವ್ಯಕ್ತಿಗೆ ಶೂನ್ಯ ಕಂಡ್ಕೋಬೇಕು ಅನ್ನೋ ಹಪಹಪಿ ಇದೆ, ಬಯಕೆ ಬಂದಿದೆ ಈಗ.
ಹೀಗಾಗಿ ಇಲ್ಲಿ ಇರುವುದು ಅನುಭವಿಸುವವನು ಮತ್ತು ಅನುಭವಿಸಲ್ಪಡುವ ಸಂಗತಿ ಎರಡೇ. ಹಾಗಾಗಿ ಅವನು ಮುಂದೆ ಇರೋದು ಇವಾಗ ಅನುಭವಿಸುವವನು ಅಂದರೆ ಆ ವ್ಯಕ್ತಿ ಮತ್ತು ಅನುಭವಿಸಲ್ಪಡುವ ಸಂಗತಿ ಅವೆರಡೇನೇ ಅಂತ ಹೇಳ್ತಾರೆ. ಹೀಗೆ ದ್ವಂದ್ವಗಳ ನಡುವೆ ಶೋಧಕ ಹಾಗೂ ಶೋಧಿತದ ನಡುವೆ ಸಂಘರ್ಷ ಹುಟ್ಟಿಕೊಂಡಿದೆ. ಅಂದರೆ ಎರಡರ ಮಧ್ಯೆ ಈಗ ಸಂಘರ್ಷ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಮತ್ತೆ ಪ್ರಶ್ನೆ ಮಾಡ್ತಾರೆ, ಈಗ ಇದು ನನಗೆ ಚೆನ್ನಾಗಿ ಅರ್ಥವಾಗಿದೆ, ಇವರು ಬಿಡಿಸಿ ಹೇಳಿದ್ರಿಂದ ಏನು ಅಂತ ಅರ್ಥ ಆಯಿತು ನನಗೆ ಅಂತ ಹೇಳ್ತಾರೆ. ಏಕೆಂದರೆ ಈಗ ನಾನು ಹಂಬಲಿಸುತ್ತಿರುವ ಸ್ಥಿತಿ ಇದೆ. ಹೌದು, ನೀವು ಹೇಳ್ತಾ ಇರೋದು ನಿಜ, ನನ್ನ ಮನಸ್ಸಿನ ಸ್ಥಿತಿ ಇದೇ ಆಗಿದೆ ಈಗ, ಅಂದರೆ ಸಂಘರ್ಷದ ಸ್ಥಿತಿನೇ ಆಗಿದೆ ಅಂತ ಹೇಳ್ತಾರೆ. ಆದರೆ ನಾನೀಗ ನಾನೇ ಹೆಣೆದಿರುವ ಬಲೆಯೊಳಗೆ ಸಿಕ್ಕಿಬಿದ್ದ ಹಾಗೆ ಅನಿಸುತ್ತಿದೆ ಅಂತ ಅವ್ರಿಗೂ ಅರ್ಥ ಆಯ್ತು. ಈಗ ಹೌದು, ನೀವು ಹೇಳ್ತಾ ಇರೋದು ನಿಜ, ನಾನೇ ಬಲೆನ ಇಷ್ಟು ದಿನ ಅಂದರೆ ಏನೆಲ್ಲ ಕಲ್ತ್ಕೊಂಡು ಏನೆಲ್ಲ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲ ನಾನು ಮನಸ್ಸಿನಲ್ಲಿ ಕೂಡಾಕೊಂಡಿರೋದ್ರಿಂದ ಆ ಬಲೆಯೊಳಗೆ ನಾನು ಸಿಕ್ಕಿಬಿದ್ದಿದ್ದೀನಿ ಅಂತ, ಅದ್ರ ಮೂಲಕನೇ ಶೂನ್ಯ ಹುಡುಕೋ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಆ ವ್ಯಕ್ತಿಗೂ ಅನಿಸುತ್ತೆ. ಮತ್ತು JK ಹೇಳ್ತಾರೆ, ನೀವೊಬ್ಬರೇ ಅಲ್ಲ, ಎಲ್ಲರೂ ಬಿದ್ದಿರುವುದು ಹೀಗೆಯೇ ಅಂತ ಹೇಳ್ತಾರೆ. ನೀವೊಬ್ಬರೇ ಅಲ್ಲ, ಪ್ರತಿಯೊಬ್ಬರೂ ಇದೇ ಥರನೇ ಮಾಡಿಕೊಂಡು ಇದೇ ಇದರೊಳಗೆ ಸಿಕ್ಕಿಬಿದ್ದಿದ್ದಾರೆ ಅಂತ. ಪ್ರತಿಯೊಬ್ಬರೂ ಅವರೇ ಹೆಣೆದುಕೊಂಡಿರುವ ಬಲೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಆದರೆ ನೀವು ಒಂದು ಸಲ ಅರಸುವುದರ ಮಹತ್ತನ್ನು ಒಮ್ಮೆ ಅರ್ಥ ಮಾಡಿಕೊಂಡರೆ ಆಗ ಶೂನ್ಯವನ್ನು ಅರಸುವುದನ್ನು ಮುಂದುವರಿಸುತ್ತೀರಾ ಎಂದು JK ಅವರು ಆ ವ್ಯಕ್ತಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಎಲ್ಲರೂ ಪ್ರತಿಯೊಬ್ಬರೂ ಮಾಡ್ತಾ ಇರೋದು ಇದನ್ನೇನೆ, ಎಲ್ಲರೂ ಅದೇ ಇದರೊಳಗೆ ಸಿಗಾಕ್ಕೊಂಡಿದ್ದಾರೆ. ಅವರವರೇ ಹೆಣ್ಕೊಂಡಿರೋ ನಾವು ಯಾವ ಥರ ತಯಾರಿಗಳು ಮಾಡಿಕೊಂಡು ಏನು ಮಾಡಿದ್ದೀವೋ ಅದರಲ್ಲಿ ನಾವು ಸಿಕ್ಕಿಬಿದ್ದಿದ್ದೀವಿ. ಹಾಗೆ ಪ್ರತಿಯೊಬ್ಬರು ನೀವೊಬ್ಬರೇ ಅಲ್ಲ, ಎಲ್ಲರೂ ಅದೇ ಥರನೇ ಮಾಡ್ತಾ ಇರೋದು, ಹೀಗೆ ಸಿಕ್ಕಿಬಿದ್ದಿದ್ದಾರೆ. ಆದರೆ ನೀವು ಒಂದು ಸಲ ಅರಸುವುದರ ಮಹತ್ತನ್ನು ಒಮ್ಮೆ ಅರ್ಥ ಮಾಡಿಕೊಂಡರೆ ಅಂತಾರೆ. ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಾರೆ. ಅದನ್ನು ಹೇಗೆ ಅಂತಂದು ನಾವು ಪ್ರಯತ್ನ ಮಾಡೋದಕ್ಕಿಂತ ಅರ್ಥ ಮಾಡಿಕೊಂಡರೆ ಆಗ ಶೂನ್ಯವನ್ನು ಅರಸುವುದನ್ನು ಮುಂದುವರಿಸುತ್ತೀರಾ ಅಂತ. ಅಂದರೆ ನಿಮಗೆ ಶೂನ್ಯ ಏನು ಅನ್ನೋದು ನಿಮಗೆ ಅರ್ಥ ಆಯಿತು ಅಂದರೆ ಅದನ್ನು ಮತ್ತು ಅದನ್ನು ಹುಡ್ಕೊಂಡು ಹೋಗ್ತೀರಾ ಅಂತ. ಆ ಶೂನ್ಯ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅದನ್ನು ನಾವು ಹೇಗೆ ಮಾಡಬೇಕು ಏನು ಅಂತ ಅದನ್ನು ಪ್ರಯತ್ನ ಮಾಡೋದು, ಅವೆಲ್ಲ ನೀವು ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಪ್ರಶ್ನೆಯ ಒಳ ಅರ್ಥ ನನಗೆ ಅರಿವಾಗುತ್ತಿದೆ. ಆ ವ್ಯಕ್ತಿ ಹೇಳ್ತಾನೆ, ಆಯಿತು, ನೀವು ಏನು ಅರ್ಥದಿಂದ ಹೇಳ್ತಾ ಇದ್ದೀರೋ, ಪ್ರಶ್ನೆ ಕೇಳ್ತಾ ಇದ್ದೀರೋ ಅದರ ಅರ್ಥ ನನಗೆ ಆಗ್ತಾ ಇದೆ. ನಾನು ಈಗಾಗಲೇ ಅರಸುವುದನ್ನು ನಿಲ್ಲಿಸಿದ್ದೇನೆ ಅಂತ ಹೇಳ್ತಾನೆ ನಾವು. ಮತ್ತು JK ಅವರು ಹೇಳ್ತಾರೆ, ನೀವು ಅರಸುವುದನ್ನು ನಿಲ್ಲಿಸಿದ್ದೇ ಆದರೆ ಆಗ ಅರಸದೇ ಇರುವ ಮನಸ್ಸಿನ ಸ್ಥಿತಿ ಏನಾಗಿರಬಹುದು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ನೀವು ಅರಸದೇನೋ ನಿಲ್ಲಿಸಿದ್ರಿ, ಬೇಕು ಆ ಥರ ಹಂಗೆ ಬೇಕು ಅಂತ ಬಯಸೋದನ್ನು ನಿಲ್ಲಿಸಿದ್ದೀರಾ, ಆದರೆ ಅರಸ್ದಂಗೆನೇ ಅದು ಬರುತ್ತಲ್ಲ, ಆ ಸ್ಥಿತಿ ಏನಾಗಿರ್ಬೋದು ಗೊತ್ತಿದೆಯಾ ಅಂತ ಕೇಳ್ತಾರೆ. ನಮಗೆ ಅದು ಆ ಶೂನ್ಯ ಅರಸ್ದಲ್ಲೇ ಹಾಗೇ ಬಂದರೆ ಅದು ಹೇಗಿರುತ್ತೆ ಆ ಸ್ಥಿತಿ ಅನ್ನೋದು ನಿಮಗೆ ಗೊತ್ತಾಗಿದೆಯಾ ಅಂತ. ಆ ವ್ಯಕ್ತಿ ಮತ್ತೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಇದೆಲ್ಲ ನನಗೆ ತೀರಾ ಹೊಸದು, ನಾನು ಸರಿಯಾಗಿ ಗಮನಿಸಬೇಕಾಗುತ್ತದೆ. ನನಗೆ ಇನ್ನಷ್ಟು ವಿಚಾರ ಮಾಡುವುದಕ್ಕೆ ಮೊದಲು ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾರೆ. ಇನ್ನು ಸ್ವಲ್ಪ ಹೊತ್ತು ನಾನು ವಿಚಾರ ಮಾಡೋದಕ್ಕೆ ಸ್ವಲ್ಪ ಸಮಯ ಕೊಡಿ, ನನಗೆ ನೀವೇನು ಕೇಳ್ತಿದ್ದೀರೋ ಅದು ಗೊತ್ತಾಗ್ತಾ ಇಲ್ಲ ನನಗೆ, ಇದೆಲ್ಲ ತೀರಾ ಹೊಸ ವಿಚಾರ ನನಗೆ ಅಂತ ಹೇಳ್ತಾರೆ ಅವರು. ಆದರೆ ಸರಿಯಾಗಿ ನಾನು ಗಮನಿಸ್ಕೋಬೇಕು ಅನ್ನೋದು ಗೊತ್ತಾಯಿತು, ಅದಕ್ಕೆ ಗಮನಿಸೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ. ಆಮೇಲೆ ಮತ್ತೆ ಆ ವ್ಯಕ್ತಿ ಹೇಳ್ತಾರೆ, ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಇದು ಎಷ್ಟೊಂದು ಅಸಾಧಾರಣವಾದುದು ಎಂಬುದು ತಿಳಿಯಿತು ಅಂತ. ಅಂದರೆ ಅದು ಎಷ್ಟು ಕಷ್ಟ ಅನ್ನೋದು ನನಗೆ ಅರ್ಥ ಆಯಿತು ಅಂತ ಹೇಳ್ತಾರೆ ಆ ವ್ಯಕ್ತಿ. ಅನುಭವಿ ಅಂದರೆ ನಾನು ಈ ಕೆಳಮಟ್ಟದ ನಾನು ಅಂದರೆ ಒಳ ಪ್ರವೇಶಿಸದೇ ಇರುವುದು ಎಷ್ಟು ಕಷ್ಟ, ಅಂದರೆ ಈ ಕೆಳಗಿನ ಮನಸ್ಸಿನ ಮಟ್ಟದಲ್ಲಿದ್ದು ಒಳಗೆ ಪ್ರವೇಶ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಯಿತು ಅಂತ ಹೇಳ್ತಾರೆ ಅವರು. ಆಲೋಚಕನನ್ನು ಸೃಷ್ಟಿಸದಿರುವುದು ಬಹಳ ಕಷ್ಟ ಅನ್ನಿಸಿತು. ಎಲ್ಲಿಯ ತನಕ ಆಲೋಚಕ ಮತ್ತು ಅನುಭವಿ ಇರುತ್ತಾನೋ ಅಲ್ಲಿಯವರೆಗೆ ಅನುಭವಿಸುವುದರ ಜೊತೆ ಸಂಘರ್ಷವಿರುತ್ತದೆ ಅಂತ ಹೇಳ್ತಾರೆ. ಅಂದರೆ ನಾನು ಅನುಭವಿಸುವವರು ಅಂದರೆ ನಾವು ಒಟ್ಟು ಎರಡಿದ್ದಾಗ ಸಂಘರ್ಷ ಇದ್ದೇ ಇರುತ್ತೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ಬೇರೆ ಇತರರು ಬೇರೆ ಎಂದು ಬೇರ್ಪಡುವಿಕೆ ಇದ್ದೇ ಇರುತ್ತದೆ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿಂದ ನಾವು ಎಲ್ಲಿವರೆಗೂ ಹುಡುಕ್ತಾ ಇರ್ತೀವೋ ನಾನು ಬೇರೆ ಅದು ಬೇರೆ ಅಂತ
ನಾವು ಹುಡುಕೋ ಪ್ರಯತ್ನ ಮಾಡೋವರೆಗೂ ನಮಗೆ ಇದು ಇದ್ದೇ ಸಂಘರ್ಷ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸಂಘರ್ಷವಿಲ್ಲದ ಮನಸ್ಥಿತಿ ಹೇಗಿರುತ್ತದೆ ಎಂದು ನೀವು ಕೇಳುತ್ತಿದ್ದೀರಲ್ಲವೇ ಅಂತ ಕೇಳ್ತಾರೆ. ಅಂದರೆ ಸಂಘರ್ಷ ಇಲ್ಲದಲೇ ಇರೋವಂಥ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅನ್ನೋದು JK ಅವರು ಪ್ರಶ್ನೆ ಮಾಡಿರ್ತಾರೆ ಅವರಿಗೆ, ಆ ವ್ಯಕ್ತಿಗೆ. ಅದನ್ನಲ್ವ ನೀವು ಕೇಳ್ತಾ ಇರೋದು. ಆದರೆ ನಾನು ಗಮನಿಸ್ಕೊಂಡಾಗ ಇವೆಲ್ಲ ಸಂಘರ್ಷ ಇದ್ದೇ ಇದೆ ಅನ್ನೋದು ನನಗೆ ಗೊತ್ತಾಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅವರು. ಇಲ್ಲಿ ನಾನು ಏನನ್ನು ಅನುಭವಿಸಬೇಕೆಂದುಕೊಳ್ಳುತ್ತೇನೋ ಅದನ್ನು ಹಂಬಲವೇ ರೂಪಿಸುತ್ತದೆ. ಅಂದರೆ ಸಂಘರ್ಷ ಇಲ್ದಿದ್ದ ಮನಸ್ಥಿತಿ ಹೇಗಿರುತ್ತೆ ಅಂತ ನೀವು ಕೇಳ್ತಿದ್ದೀರಲ್ಲ, ಆದರೆ ಇಲ್ಲಿ ನಾನು ನನ್ನ ಮನಸ್ಸು ನೋಡಿಕೊಂಡಾಗ ಏನು ಅನುಭವಿಸ್ಬೇಕು ಅಂತ ಅಂದ್ಕೊತಿದ್ದೀನೋ ಅದರ ಹಂಬಲವೇ ರೂಪಿಸುತ್ತದೆ. ಅಂದರೆ ಅದೇನೇ ನನ್ನ ಮನಸ್ಸಿಗೆ ಆ ಯೋಚನೆಗಳನ್ನ ಕೊಡ್ತಾ ಇದೆ ಅಂತ, ಹೀಗೆ ಅನ್ನೋದು ಒಟ್ಟು ಪ್ಲ್ಯಾನಿಂಗ್ ಬರ್ತಾ ಇದೆ ಮನಸ್ಸಲ್ಲಿ ಅಂತ. ಹಾಗಾಗಿ ಸಂಘರ್ಷ ಇದ್ದೇ ಇದೆ ನನ್ನ ಮನಸ್ಸಲ್ಲಿ ಅಂತ ಹೇಳ್ತಾನೆ ಅವನು. ಮತ್ತು JK ಅವರು ಹೇಳ್ತಾರೆ, ದಯವಿಟ್ಟು ತಾಳ್ಮೆ ಕಳೆದುಕೊಳ್ಳಬೇಡಿ, ನೀವು ಹೇಳುತ್ತಿರುವುದನ್ನು ಗ್ರಹಿಸಲು ಅವಕಾಶ ಕೊಡಿ ಅಂತ ಹೇಳ್ತಾರೆ. ತಾಳ್ಮೆ ಕಳ್ಕೊಳ್ಬೇಡಿ, ನೀವು ಏನು ಹೇಳ್ತಾ ಇದ್ದೀರಾ ಅಂತ ಅದನ್ನು ಗ್ರಹಿಸಿ ಅಂತ, ಅದನ್ನು ನಿಮ್ಮೊಳಗೆ ಗ್ರಹಿಸೋದಕ್ಕೆ ಅವಕಾಶ ಕೊಡಿ ಅಂತ. ಆ ವ್ಯಕ್ತಿ ಕೊನೆಯ ಪ್ರಶ್ನೆ, ಅನುಭವ ಹಾಗೂ ಅನುಭವಿಸುವ ಸಂಗತಿ ಇವುಗಳ ನಡುವೆ ಅನುಭವದ ಹಂಬಲವು ಭೇದವನ್ನು ಕಲ್ಪಿಸುತ್ತದೆ. ಈ ಹಂಬಲದಿಂದ ಬಿಡುಗಡೆಗೊಂಡ ಮನಸ್ಸು ನಿಜವಾಗಿಯೂ ಇರಲು ಸಾಧ್ಯವೇ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ನಂದು ಕೊನೆಯ ಪ್ರಶ್ನೆ ಅಂತಂದು ಅದನ್ನು ಕೇಳ್ತಾರೆ. ಅನುಭವ ಹಾಗೂ ಅನುಭವಿಸುವ ಸಂಗತಿ ಇವುಗಳ ನಡುವೆ ಅನುಭವದ ಹಂಬಲವು ಭೇದವನ್ನು ಕಲ್ಪಿಸುತ್ತದೆ. ಅಂದರೆ ಎರಡಿದ್ದಾಗ, ಅನುಭವ ಮತ್ತು ಅನುಭವಿಸುವಂಥ ವಸ್ತು ಎರಡೂ ಇದ್ದಾಗ ಭೇದ ಇರುತ್ತೆ. ಆದರೆ ಈ ಹಂಬಲದಿಂದ ಬಿಡುಗಡೆಗೊಂಡ ಮನಸ್ಸು ಅಂದರೆ ಖಾಲಿ ಮನಸ್ಸು ಇರೋಕ್ಕೆ ಸಾಧ್ಯನಾ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ. ದಯವಿಟ್ಟು ಕಂಡುಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಅದನ್ನು ಉತ್ತರನ ಇವರೇನು ಹೇಳೋಕ್ಕಾಗಲ್ವಲ್ಲ, ಅದು ಅವ್ರು ಕಂಡುಕೊಂಡಾಗ ಅಷ್ಟೇನೇ ಗೊತ್ತಾಗೋದು. ಇವರಿಗೆ JK ಅವರಿಗೆ ಅದು ಆಗಿದೆ, ಅವರು ಆ ಸ್ಥಾನದಲ್ಲಿದ್ದಾರೆ, ಅದರಿಂದ ಹೇಳಿದ್ದಾರೆ, ವಿಚಾರಗಳನ್ನ ತಿಳಿಸಿದ್ದಾರೆ. ಆದರೆ ಅವ್ರ ವ್ಯಕ್ತಿಗೆ ಹೇಗೆ ಸಾಧ್ಯ, ಅದನ್ನು ನಿಜವಾಗಿ ಇರೋಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದರೆ ಅವ್ರಿಗೆ ನಂಬಿಕೆ ಬರಲ್ಲ. ಇವ್ರು ಏನೇ ಹೇಳ್ಬೋದು, ಕಂಡುಕೊಂಡಿದ್ದೀನಿ ಅಂತ ಹೇಳಿದರು ಅದನ್ನೇನು ವಿವರಣೆ ಕೊಡೋಕ್ಕಾಗಲ್ಲ. ಅದನ್ನು ಹೇಳಿದರೆ ಅವ್ರಿಗೆ ನಂಬಿಕೆ ಬರಲ್ಲ. ಅದು JK ಅವ್ರಿಗೂ ಗೊತ್ತು ಅದನ್ನು ಹೇಳೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಹೇಳ್ತಾರೆ, ದಯವಿಟ್ಟು ಕಂಡುಕೊಳ್ಳಿ. ಮನಸ್ಸು ಹಂಬಲದ ರಚನೆಯಿಂದ ಪೂರ್ತಿ ಬಿಡುಗಡೆಗೊಂಡಾಗ ಅದು ಶೂನ್ಯಕ್ಕಿಂತ ಬೇರೆಯಾಗಿರುವುದೇ ಅಂತ ಕೇಳ್ತಾರೆ. ನೀವೇನೇನು ಹಂಬಲಿಸ್ತಾ ಇದ್ದೀರೋ ನಿಮ್ಮ ಮನಸ್ಸು, ಆ ಪೂರ್ತಿಯ ಮನಸ್ಸು ಆ ಹಂಬಲಗಳ ಎಲ್ಲ ಹಂಬಲದ ರಚನೆಯಿಂದ ಪೂರ್ತಿ ಬಿಡುಗಡೆಗೊಂಡಾಗ ಅಂತ ಹೇಳ್ತಾರೆ. ಎಲ್ಲದರಿಂದ ಬಂಧನಗಳಿಂದ ಎಲ್ಲ ಇದರಿಂದ ಮನಸ್ಸು ಬಿಡುಗಡೆಗೊಂಡಾಗ ಅಲ್ಲಿ ಶೂನ್ಯಕ್ಕಿಂತ ಬೇರೆ ಏನಿರೋಕ್ಕೆ ಸಾಧ್ಯ ಅಂತ ಉತ್ತರ ಕೊಡ್ತಾರೆ ಅವರು. ನೀವು ನಿಮ್ಮ ಮನಸ್ಸು ಬಯಸಿದ್ದನ್ನು ಹುಡುಕಲು ಹೊರಡುತ್ತಿದ್ದೀರಿ. ಅಂದರೆ ನಾವು ಎಲ್ಲರೂ ಮಾಡ್ತಾ ಇರೋದು ಅದೇನೇ. ನಮ್ಮ ಮನಸ್ಸು ಹೇಳ್ತಾ ಇದೆ, ಇದು ಮಾಡು, ಅದು ಮಾಡು, ಅದನ್ನು ತಗೋ, ಇದನ್ನು ತಗೋ. ಒಟ್ಟು ನಮ್ಮ ಮನಸ್ಸು ಏನೇನು ಯಾವ್ಯಾವ ಥರ ಹೇಳುತ್ತೋ ಮನಸ್ಸು ಹೇಳ್ದಂಗೆಲ್ಲ ನಾವು ಕೇಳ್ತಾ ಇದ್ದೀವಿ. ಅದೇನೇನು ಬಯಸ್ತಾ ಇದೆಯೋ ಅದು ನಮ್ಮ ಮೂಲಕ ಅದು ನೆರವೇರಿಸ್ಕೊಳ್ತಾ ಇದೆ. ಇದು ನಿಜವಾಗಿಯೂ ಹುಡುಕಾಟವಲ್ಲ ಅಂತ ಹೇಳ್ತಾರೆ. ಹುಡುಕಾಟವಲ್ಲ ಅಂದರೆ ಸತ್ಯ ಶೂನ್ಯ ಕಂಡುಕೊಳ್ಳೋದು ನಿಜವಾಗ್ಲೂ ಅದು ಹುಡುಕಾಡಿ ಸಿಗೋ ಅಂಥದ್ದಲ್ಲ ಅಂತ. ನಿಮಗೆ ಏನು ಗೊತ್ತಿದೆಯೋ ಅದನ್ನೇ ನೀವು ಅರಸುತ್ತಿರುವುದು. ನಮಗೆ ಏನು ಗೊತ್ತಿದೆಯೋ ಅದರ ಬಗ್ಗೆ ನಾವು ಬಯಸ್ತಾ ಇದ್ದೀವಿ. ಆದರೆ ಆ ಬಯಸೋದ್ರ ಮೂಲಕ ಸಿಗೋ ಅಂಥದ್ದಲ್ಲ ಇದು ಅಂತ ಹೇಳ್ತಾರೆ. ನಿಮಗೆ ತಿಳಿದಿದೆ, ನಾವೇನು ಅರಸ್ತಾ ಇದ್ದೀವೋ ಅದು ನಮಗೆ ಗೊತ್ತಿದೆ, ಆಗಲೇ ಗೊತ್ತಿರೋದಕ್ಕೋಸ್ಕರ ಅದನ್ನು ನಾವು ಬೇಕು ಅಂತ ಬಯಸ್ತಾ ಇದ್ದೀವಿ ಅಂತ. ನಿಮಗೆ ತಿಳಿದಿದೆ ಎಂದಾಗ ಶೋಧ ಕೊನೆಗೊಳ್ಳುತ್ತದೆ. ಏಕೆಂದರೆ ತಿಳಿಯುವುದು ಎಂದರೆ ಗುರುತಿಸುವ ಕ್ರಿಯೆ. ನಮಗೆ ತಿಳಿಯೋದು ಅಂತಂದರೆ ನಾವೇ ಗುರುತಿಸೋ ಅಂಥ ಕ್ರಿಯೆ ಅದು. ಗುರುತಿಸುವುದು ಭೂತಕಾಲದ ಒಂದು ಕ್ರಿಯೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಆಗಲೇ ಗೊತ್ತಿರೋದನ್ನು ನಾವು ಗುರುತಿಸ್ತಿದ್ದೀವಿ. ಅದು ನಮಗೆ ಹಳೆಯದು, ನಮ್ಮ ಒಳಗಡೆ ಇರೋ ನೆನಪಿನ ಸಹಾಯದಿಂದ ಮಾಡ್ತಿರೋ ಅಂಥ ಕ್ರಿಯೆ ಅದು ಅಂತ ಹೇಳ್ತಾರೆ. ಅದು ಹಳೆಯದು ಅಂತ. ನಿಮ್ಮ ಮನಸ್ಸಿನ ಮೂಲ ಸತ್ಯಕ್ಕೆ ಅರಸುವಿಕೆಯ ಒಟ್ಟು ಸಮಸ್ಯೆ ಅರ್ಥವಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸಿನ ಮೂಲ ಸತ್ಯಕ್ಕೆ ಅರಸುವಿಕೆಯ ಒಟ್ಟು ಸಮಸ್ಯೆ ಅರ್ಥವಾಗಿಲ್ಲ ಅಂತ. ಏನು ಸಮಸ್ಯೆ ಇದೆ, ಏನು ಅರಸ್ಕೊಂಡು ಹೋಗ್ತಾ ಇದ್ದೀವಿ ನಾವು, ಅದರಿಂದ ಆ ಶೂನ್ಯನ ಕಂಡುಹಿಡಿಬೇಕು ಅಂತಂದು ನಾವು ಏನು ನಮ್ಮ ಮನಸ್ಸಿನ ಮೂಲಕ ಪ್ರಯತ್ನ ಮಾಡ್ತಿದ್ದೀವೋ ಅದು ಸರಿಯಾಗಿ ನಮ್ಮ ಸಮಸ್ಯೆ ನಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಆದುದರಿಂದಲೇ ಅದು ಒಂದು ಕ್ರಮದಿಂದ ಇನ್ನೊಂದಕ್ಕೆ, ಒಂದು ಆದರ್ಶದಿಂದ ಮತ್ತೊಂದಕ್ಕೆ, ಒಬ್ಬ ಗುರು ಅಥವಾ ನಾಯಕನಿಂದ ಮತ್ತೊಬ್ಬನ ಕಡೆಗೆ
ನೆಗೆಯುತ್ತಿರುತ್ತದೆ ಅಂತ. ನಮ್ಮ ಮನಸ್ಸು ಮಾಡ್ತಾ ಇರೋದು ಅದೇ ಅಲ್ಲ, ನಾವು ಅಲ್ಲಿ ಸಿಗ್ಬೋದು, ಸತ್ಯ ಇಲ್ಲಿ ಸಿಗ್ಬೋದು, ಯಾವ ಕಡೆಯಿಂದನೋ ನಮಗೆ ಗೊತ್ತಾಗುತ್ತೆ, ಅದರ ದಾರಿ ಸಿಗುತ್ತೆ ಅಂತೇಳಿ ನಾವು ಹುಡುಕಾಡ್ತಾ ಇದ್ದೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ಅದು ಅರ್ಥ ಆಗಿಲ್ಲ, ಅದನ್ನು ಹೇಗೆ ಕಂಡುಕೋಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಗೊತ್ತಾಗಿಲ್ಲ, ಅದು ಹಾಗಾಗಿ ನೀವು ಇದೆಲ್ಲ ಹುಡುಕಾಟ ಮಾಡ್ತಾ ಇದ್ದೀರಾ ಅಂತ. ಅದು ಹಳೆಯ ಜ್ಞಾನದ ಬಲೆಯಲ್ಲಿ ಸದಾ ಸಂಚರಿಸುತ್ತಿರುತ್ತದೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಹಳೆಯ ಜ್ಞಾನದ ಬಲೆಯಲ್ಲಿ ಸದಾ ಸಂಚರಿಸುತ್ತಿರುತ್ತದೆ ಅಂತ. ಮನಸ್ಸು ಹುಡುಕಾಟದ ಒಂದು ಚಲನೆಯಿಂದ ಇನ್ನೊಂದಕ್ಕೆ ಕುಪ್ಪಳಿಸುತ್ತಿರುತ್ತದೆ. ಮನಸ್ಸು ಸದಾ ಅರಸುತ್ತಿರುತ್ತದೆ. ಅನುಭವದ ಬಲೆಯಲ್ಲಿ ಬಿದ್ದು ಸದಾ ಒದ್ದಾಡುತ್ತಿರುತ್ತದೆ. ಅಷ್ಟೇ, ಮನಸ್ಸು ಸದಾ ಯಾವಾಗಲೂ ಮಾಡ್ತಾ ಇರೋದೇನು, ಹುಡುಕಾಟದ ಒಂದು ಚಲನೆಯಿಂದನೇ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹುಡುಕ್ತಾ ಇರುತ್ತೆ, ಕುಪ್ಪಳಿಸುತ್ತಿರುತ್ತದೆ ಅಂತ ಹೇಳ್ತಾರೆ ಅದನ್ನು. ಮನಸ್ಸು ಸದಾ ಅರಸುತ್ತಿರುತ್ತದೆ. ಸದಾ ಏನಾದರೂ ಒಂದು ಅದ್ರ ಮನಸ್ಸಿನ ಬೇಡಿಕೆಗಳು ಇದ್ದೇ ಇರುತ್ತೆ, ಏನೋ ಒಂದು ಕೇಳ್ತಾನೆ ಇರುತ್ತದೆ, ಅರಸುತ್ತಿರುತ್ತದೆ. ಅನುಭವದ ಬಲೆಯಲ್ಲಿ ಬಿದ್ದು ಸದಾ ಒದ್ದಾಡುತ್ತಿರುತ್ತದೆ. ಅಂದರೆ ಏನೋ ಒಂದು ಅನುಭವ ಪಡೆಯುತ್ತೆ, ಅದ್ರ ಬಲೆಯಲ್ಲಿ ಸಿಗಾಕ್ಕೊಂಡು ಒದ್ದಾಡ್ತಾ ಇರುತ್ತೆ ಅಂತ. ಈ ಚಲನೆ ಸದಾ ಇನ್ನಷ್ಟರ ಕಡೆಗೆ, ಮತ್ತಷ್ಟು ಪ್ರಚೋದನೆಯ ಕಡೆಗೆ, ಇನ್ನೂ ಬೇಕೆಂಬ ಅನುಭವದ ಕಡೆಗೆ, ಇನ್ನೂ ಆಳವಾದ ವ್ಯಾಪಕವಾದ ಜ್ಞಾನದ ಕಡೆಗೆ ಸಾಗುತ್ತಿರುತ್ತದೆ. ಅಂದರೆ ನಮ್ಮ ಪ್ರಯತ್ನ ಹೀಗೆ ದಿನನಿತ್ಯ ಹೀಗೆ ಸಾಗ್ತಾ ಇದೆ ಅಂತ. ಅರಸುವಿಕೆಯ ಈ ಪ್ರಕ್ರಿಯೆಯ ಮಹತ್ವದ ಅರಿವಾದಾಗ ಮನಸ್ಸು ಅರಸುವುದನ್ನು ನಿಲ್ಲಿಸುತ್ತದೆ ಅಂತ ಹೇಳ್ತಾರೆ. ಅರಸುವಿಕೆಯ ಈ ಪ್ರಕ್ರಿಯೆಯ ಮಹತ್ವದ ಅರಿವಾದಾಗ ನಾವೇನು ಅರಸ್ತಾ ಇದ್ದೀವಿ, ಅವ್ರು ಹೇಳೋದೇನು, ಒಟ್ಟು ನಮ್ಮೊಳಗೆ ನಾವು ಕಂಡುಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೊರಗಡೆನೇ ಅರಸ್ತಾ ಇದ್ದೀವಲ್ಲ, ನಾವು ಹೊರಗಡೆನೇ ಬಯಸಿ ಅದಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀವಿ. ಅದನ್ನು ನಿಮ್ಮ ಒಳಗಡೆ ನೀವು ನೋಡಿಕೊಂಡು ಕಂಡುಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ನಾವು ಯಾಕೆ ಅರಸ್ತಾ ಇದ್ದೀವಿ ಅಂತ ಅಂದು ನಮ್ಮ ಒಳಗಡೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಿದಾಗ, ಅದು ಅರಿವಾದಾಗ, ನಮಗದು ಗೊತ್ತಾದಾಗ, ಹೇಗೆ ಅನ್ನೋದು ಗೊತ್ತಾದಾಗ ಮನಸ್ಸು ಅರಸುವುದನ್ನು ನಿಲ್ಲುತ್ತೆ. ಅಂದರೆ ಹೊರಗಡೆ ಹುಡುಕಾಡೋದನ್ನು ನಿಲ್ಲಿಸುತ್ತೆ ಅಂತ ಹೇಳ್ತಾರೆ. ಆಗ ಅನುಭವಕ್ಕೆ ಅನುಭವಿ ಇರುವುದಿಲ್ಲ. ಆಗ ಅನುಭವ ಮಾತ್ರ ಇರುತ್ತಲ್ಲಿ, ನಾನು ಅನ್ನೋದು ಇರಲ್ಲ ಅಂತ. ಅನುಭವಿ ಅಂದರೆ ಇಲ್ಲಿ ನಾನು ಯಾರು ಹುಡುಕ್ತಾ ಇದ್ದೀವೋ ಅವರು ಅನುಭವಿ ಇಲ್ಲಿ. ಹಾಗಾಗಿ ಅಲ್ಲಿ ನಾನು ಇರೋದೇ ಇಲ್ಲ. ಕೇಂದ್ರ ಇಲ್ಲದಿದ್ದಾಗ ಬರೀ ಅನುಭವ ಏನು ಆಗ್ತಾ ಇದೆಯೋ ಅದು ಮಾತ್ರ ಗ್ರಹಿಕೆಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅನುಭವಿ ಎಂದರೆ ಯಾರು, ಏನು, ಹಂಗಂದ್ರೆ ಏನು ಅಂತ ಹೇಳ್ತಾರೆ. ಮತ್ತೆ ಎಲ್ಲಿಯವರೆಗೆ ಅರಸುವವನು ಮತ್ತು ಅರಸುವ ಸಂಗತಿ ಇರುತ್ತದೋ ಅಲ್ಲಿಯ ತನಕ ಅನುಭವಿ ಇರುತ್ತಾನೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಅರಸ್ತಾ ಇದ್ದೀವಿ, ಮತ್ತು ಏನನ್ನು ಅರಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತದು. ಅಂದರೆ ಎಲ್ಲ ಮನಸ್ಸಿನ ಮೂಲಕನೇ ನಡೀತಾ ಇರೋದು. ಆಮೇಲೆ ಅಲ್ಲಿ ಮಾಡ್ತಾ ಇರೋದೇನು, ನಾವೇ ಹುಡುಕ್ತಾ ಇರೋದು. ಅಲ್ಲಿಯ ತನಕ ಅನುಭವಿ ಇರುತ್ತಾನೆ ಅಂತ. ಹುಡುಕುವವನು ಅಂದರೆ ನಾನು ಇರುತ್ತೀವಿ ಅಂತ, ನಾನು ಅನ್ನೋದು ಕೇಂದ್ರ ಇರುತ್ತೆ ಅಂತ ಆತ ಗುರುತಿಸುತ್ತಾನೆ. ಇದು ಮನಸ್ಸಿನ ಸ್ವಕೇಂದ್ರಿತ ಚಲನೆಯ ಸಾರ ಅಂತ ಹೇಳ್ತಾರೆ. ಇದು ಮನಸ್ಸಿಂದೇ ಅದು ಅಂತ ಕೆಲಸ. ಈ ಕೇಂದ್ರದಿಂದ ಎಲ್ಲ ಸಂಪತ್ತಿನ ಬಯಕೆ, ಅಧಿಕಾರದ ಹಂಬಲ ಏನಿದೆಯೋ ಅದರಲ್ಲೇ ತೃಪ್ತಿ ಪಡುವ ನಿರ್ಬಂಧ, ದೇವರನ್ನು ಕಾಣಬೇಕೆಂಬ ಹಂಬಲ, ಸುಧಾರಣೆಯನ್ನುಂಟು ಮಾಡುವ ತುಡಿತ ಇತ್ಯಾದಿಯಾದ ಅಲ್ಪವಾದ ಅಥವಾ ಮಹತ್ತರವಾದ ಚಟುವಟಿಕೆಗಳು ಇಲ್ಲೇ ಉಗಮಿಸುತ್ತವೆ ಅಂತ ಹೇಳ್ತಾರೆ. ಅಂದರೆ ಇವೆಲ್ಲ ನಾವು ಪ್ರತಿಯೊಬ್ಬರೂ ಇದಕ್ಕೋಸ್ಕರನೇ ನಾವು ದಿನನ ಕಳೀತಾ ಇರೋದು ಹೀಗೇನೆ ನಾವು. ಹಾಗಾಗಿ ಇವೆಲ್ಲ ನಮ್ಮ ಉಗಮಿಸೋದು ಎಲ್ಲಿ ಅಂದರೆ ನಮ್ಮ ಮನಸ್ಸಿಂದನೇ ಇವೆಲ್ಲನೂ ಕ್ರಿಯೆಗಳು ನಡೀತಾ ಇರೋದು ಅಂತ. ಹೀಗಾಗಿ ಹುಡುಕಾಟವು ಒಂದು ಸಮಸ್ಯೆಯೇ ಅಂತಾರೆ. ಅಂದರೆ ಹುಡುಕಾಡ್ತಾ ಇದ್ದೀವಲ್ಲ ನಾವು, ಹುಡುಕಾಟದಿಂದ ಈ ಶೂನ್ಯನ ಕಂಡುಕೊಳ್ಳೋಕ್ಕಾಗಲ್ಲ, ಇದು ಒಂದು ನಮ್ಗೆ ಅಡ್ಡಿ, ಇದು ಸಮಸ್ಯೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹುಡುಕಾಟದ ಮಹತ್ವವನ್ನು ಪೂರ್ತಿಯಾಗಿ ಗ್ರಹಿಸಿದಾಗ ಮನಸ್ಸು ಹುಡುಕಾಟವನ್ನು ಸ್ಥಗಿತಗೊಳಿಸುತ್ತದೆ ಅಂತ ಹೇಳ್ತಾರೆ. ಮನಸ್ಸು ಏನು ಹುಡುಕಾಡ್ತಾ ಇದೆಯೋ ಒಟ್ಟು ನಮ್ಮ ಮನಸ್ಸನ್ನು ನಾವು ನೋಡ್ಕೋಬೇಕು. ಫೈನಲಿ ಅವರು ಹೇಳೋದು ಅಲ್ಲಿಗೇನೆ, ನಿಮ್ಮ ಮನಸ್ಸನ್ನು ನೀವು ಎಲ್ಲಿವರೆಗೂ ನೋಡ್ಕೊಳ್ಳಲ್ವೋ ಅಲ್ಲಿವರೆಗೂ ನಿಮ್ಮ ಹುಡುಕಾಟ,
ಇದು ಎಲ್ಲ ಇದ್ದೇ ಇರುತ್ತೆ ಅಂತ. ಒಟ್ಟಿನಲ್ಲಿ ಹುಡುಕಾಟದ ಮಹತ್ವವನ್ನು ಪೂರ್ತಿಯಾಗಿ ಗ್ರಹಿಸಿದಾಗ ಅಂತಾರೆ. ಗ್ರಹಿಸೋದು ಅಂದರೆ ಎಲ್ಲಿ ಗ್ರಹಿಸೋದು? ನಮ್ಮೊಳಗಡೆ ನಮ್ಮ ಮನಸ್ಸು ಏನು ಮಾಡ್ತಾ ಇದೆ ಅಂತ ನಾವು ಗ್ರಹಿಸಬೇಕು. ಹುಡುಕಾಟ ಶುರುವಾದಾಗ ಏನು ಹುಡುಕಾಡ್ತಾ ಇದ್ದೀವಿ ನಾವು, ಹೇಗೆ ಹುಡುಕ್ತಾ ಇದೆ, ಅದು ಏನಕ್ಕೋಸ್ಕರ ಹುಡುಕ್ತಾ ಇದೆ, ಪ್ರತಿಯೊಂದೂ ಒಳಗಡೆ ಏನು ಬರ್ತಾ ಇರುತ್ತೋ ಅದನ್ನು ಇದ್ದದ್ದನ್ನು ಇದ್ದ ಹಾಗೇ ನಾವು ಗ್ರಹಿಸಬೇಕು. ಗ್ರಹಿಸಿದಾಗ ಅದನ್ನು ನೋಡಿದಾಗ ಏನಾಗುತ್ತೆ, ಮನಸ್ಸು ಸ್ಥಗಿತ ಆಗುತ್ತೆ ಅಂತ ಹೇಳ್ತಾರೆ, ಹುಡುಕಾಡೋದನ್ನು ನಿಲ್ಲಿಸುತ್ತೆ ಅಂತ. ಆಗ ಮಾತ್ರ ನಾವೇ ಹೆಣೆದುಕೊಂಡಿರುವ ಬಲೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಕ್ಷಣನೂ ನಮ್ಮ ಮನಸ್ಸನ್ನು ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ. ಏನಾರು ಮಾಡ್ತಾ ಇರಲಿ, ನಾವು ಮಾಡ್ತಾ ಇರೋ ವಿಚಾರ ಬಂದಾಗಲಿ ಬರಲಿಲ್ದಾಗಲಿ ಒಟ್ಟು ನಮ್ಮ ಮನಸ್ಸನ್ನು ನೋಡೋದನ್ನು ನಾವು ಅಭ್ಯಾಸ ಮಾಡ್ಕೊಂಬಿಡ್ಬೇಕು. ನಾವು ಯಾವಾಗಲೂ ಹೊರಗಡೆ ನಾವು ಏನೇ ಕೆಲಸ ಮಾಡ್ತಾ ಇದ್ರೂ ನಾವು ಹೊರಗಡೆ ಗಮನಿಸ್ತಾ ಇರ್ತೀವಲ್ಲ, ನಾವು ಹೊರಗಡೆ ಗಮನಿಸ್ತಾ ಇರೋದನ್ನು ಒಳಗಡೆ ಗಮನಿಸೋ ಥರ ನಾವು ನೋಡ್ಕೊಳ್ಳೋ ಅಭ್ಯಾಸ ಆಗಿದ್ದೇ ಆದರೆ ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನನ್ನಲ್ಲಿ ಏನಿದೆಯೋ ಅದನ್ನು ಹೇಗೆ ಇದೆಯೋ ಹಾಗೆ ಇರುವಂತೆ ನೋಡಿಕೊಂಡಾಗ ಇರುವುದೇ ವಾಸ್ತವ ಸಂಗತಿ ಅಂತ ಹೇಳ್ತಾರೆ. ಅದು ಏನಿದೆಯೋ ಅದನ್ನು ನೋಡಬೇಕು, ಏನು ಹೇಗಿದೆಯೋ ಹಾಗೇ ನೋಡಬೇಕು, ಅದನ್ನು ತಿರ್ಚಕ್ಕೆ ಹೋಗಬಾರ್ದು. ಅದು ಯಾವ ಥರ ನಮ್ಮ ಮನಸ್ಸಿನಲ್ಲಿ ಹೇಳ್ತಾ ಇದೆಯೋ ಅದನ್ನು ಇದ್ದಿದ್ದನ್ನು ಇದ್ದ ಹಾಗೇನೇ ನಾವು ನೋಡಿದಾಗ ಅದು ಅದೇ ಏನಿದೆಯೋ ಅದೇ ಸಂಗತಿ ಅಂತ ಹೇಳ್ತಾರೆ. ಇದನ್ನು ನೋಡಿ ಗ್ರಹಿಸಬೇಕು ಅಂತ ಹೇಳ್ತಾರೆ. ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ನೋಡಿಕೊಂಡಾಗ ಬರುವುದೇ ಅರಿವು ಅಂತ ಹೇಳ್ತಾರೆ. ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ನೋಡ್ಕೋಬೇಕು. ಅದು ಇರೋದನ್ನು ನಾವು ಅದನ್ನು ಬದಲಾಯಿಸೋಕ್ಕೆ ಹೋಗಬಾರ್ದು. ಏನಿದೆಯೋ ಏನು ಬರ್ತಾ ಇದೆಯೋ ಅದನ್ನು ನೋಡಿಕೊಂಡಾಗ ಅದರಿಂದ ನಮಗೇನು ಸಿಗುತ್ತೋ ಅದೇ ಅರಿವು ಅಂತ ಹೇಳ್ತಾರೆ. ನನ್ನ ಬಗ್ಗೆ ನಾವು ಸದಾ ಎಚ್ಚರದಿಂದ ಇರಬೇಕು. ಅಂದರೆ ನಮ್ಮ ಬಗ್ಗೆನೇ ನಾವು ಸದಾ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ. ನನ್ನ ಬಗ್ಗೆ ನಾನು ತಿಳಿದಾಗ ಮಾತ್ರವೇ ನನ್ನನ್ನು ನಾನು ಬದಲಾಯಿಸಿಕೊಳ್ಳಲು ಸಾಧ್ಯ. ಇವಾಗ ಏನಾಗ್ಬಿಟ್ಟಿದೆ, ನಮಗೆ ಹೊರಗಡೆದೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ನಾವು, ನಮ್ಮ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಕಷ್ಟ ಆಗ್ತಾಯಿದೆ. ಅದು ಸುಲಭ ಆಗಿಬಿಟ್ಟಿದೆ, ನಾವು ಅದನ್ನು ರೂಢಿಸ್ಕೊಂಡ್ಬಿಟ್ಟಿದ್ದೀವಿ ಮೊದಲಿಂದನೂ. ಹೊರಗಡೆಯಿಂದೆಲ್ಲ ನೋಡೋದು ತಿಳ್ಕೊಳ್ಳೋದು ಅದು ನಮಗೇನೋ ಸುಲಭ ಅನ್ನಿಸ್ತಾ ಇದೆ. ನಾವು ಹಾಗಾಗಿ ಅದಕ್ಕೇನೇ ಅಂಟ್ಕೊಂಡ್ಬಿಟ್ಟಿದ್ದೀವಿ. ನಾವು ನಮ್ಮೊಳಗೆ ನೋಡ್ಕೋಬೇಕು ಅನ್ನೋ ಅರಿವು ನಮಗೆ ಗೊತ್ತೇ ಇರಲಿಲ್ಲ. ಈಗ ನಮಗೆ ಗೊತ್ತಾಗ್ತಿರೋದ್ರಿಂದ ಏನಾಗುತ್ತೆ, ಹೊಸದಾಗಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಬೇಕಾಗಿರೋದು ಕಷ್ಟ ಆಗ್ಬಿಟ್ಟಿದೆ ಅದು. ಹಾಗಾಗಿ ನಾನು ಬದಲಾಯಿಸಿಕೊಳ್ಳಲು ಸಾಧ್ಯ ಅಂತಾರೆ. ನಾನು ತಿಳಿದಾಗ, ಅಂದರೆ ನನ್ನ ಬಗ್ಗೆ ನಾನು ತಿಳ್ಕೊಂಡಾಗ ಮಾತ್ರ ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ. ಅರಿವು ನನ್ನಲ್ಲೇ ಇದೆ ಅಂತ ಹೇಳ್ತಾರೆ. ಆವಾಗ ಬದಲಾಯಿಸ್ಕೊಂಡಾಗ ಆ ಅರಿವು ಅನ್ನೋದು ನಮ್ಮಲ್ಲೇ ಇರುತ್ತೆ, ಅದು ಇರೋದು ನನ್ನ ಗಮನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸದಾ ಎಚ್ಚರದಿಂದ ಗಮನವಿಟ್ಟು ನನ್ನ ಮನಸ್ಸಿನ ಚಲನವಲನಗಳನ್ನು ಚಟುವಟಿಕೆಗಳನ್ನು ಅರಿಯಬೇಕಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ನಮ್ಮನ್ನು ನಾವು ಗಮನವಿಟ್ಟು ತಿಳ್ಕೊಳ್ಬೇಕಾಗಿದೆ, ನಮ್ಮ ಮನಸ್ಸಿನ ಚಟುವಟಿಕೆಗಳನ್ನು ಅರ್ಥಕೋಬೇಕಾಗಿದೆ ಅಂತ ಹೇಳ್ತಾರೆ. ನನ್ನನ್ನು ನಾನು ಅರಿಯುವುದೇ ಜ್ಞಾನದ ಪ್ರಾರಂಭ ಅಂತ ಹೇಳ್ತಾರೆ. ಆ ಜ್ಞಾನ ನಮ್ಮೊಳಗಡೆ ನಿಜವಾಗ್ಲೂ ಜ್ಞಾನ ಏನಿದೆ, ಇವಾಗ ನಾವೆಲ್ಲ ಏನು ತಿಳ್ಕೊಳ್ತಾ ಇದ್ದೀವೋ ಅದನ್ನು ಜ್ಞಾನ ಅಂತಲೇ ನಾವು ಹೇಳೋದು. ಆದರೆ ಅದು ನಮ್ಮ ಸ್ವಂತ ಜ್ಞಾನ ಅಲ್ಲ ಅಂತ ಅವ್ರು ಹೇಳೋದು. ಅದು ಏನಿದ್ರೂ ಬೇರೆಯವರಿಂದ ಪಡೆದಂಥ ಜ್ಞಾನ. ಇವಾಗ ನಾವು ಈ ಬುಕ್ ಓದಿ ಹೇಳ್ತಾ ಇರೋದು JK ಅವರು, ಅವರಿಗೆ ಸ್ವಂತ ಜ್ಞಾನ ಅದು. ನಾವು ಅದನ್ನು ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಆದರೂ ಅದು ನಮ್ಮ ಜ್ಞಾನ ಅಲ್ಲ, ಅದು ಸ್ವಂತ ಜ್ಞಾನ ಅಲ್ಲ ಅಂತ. ನಾವೇ ಸ್ವಂತವಾಗಿ ನಾವು ಜ್ಞಾನ ತಿಳ್ಕೋಬೇಕಾದ್ರೆ ಅದನ್ನು ನಮ್ಮನ್ನು ನಾವು ಅರಿಬೇಕಾಗಿದೆ ಅಂತ ಹೇಳ್ತಾರೆ. ಆವಾಗ ನಮ್ಮ ಜ್ಞಾನ ಪ್ರಾರಂಭವಾಗುತ್ತಂತೆ. ಸ್ವಂತ ಜ್ಞಾನ ಪ್ರಾರಂಭವಾಗೋದು ನಮ್ಮನ್ನು ನಾವು ಅರ್ಥಕೊಂಡಾಗ ಅಲ್ಲಿಂದ ಪ್ರಾರಂಭ ಅಂತ ಹೇಳ್ತಾರೆ. ನಾವು ಇಲ್ಲಿ ತಿಳಿಯಬೇಕಾಗಿರುವುದೇನೆಂದರೆ, ಅಂದರೆ ಈ ಅಧ್ಯಾಯದಿಂದ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ಶೂನ್ಯವನ್ನು ಸತ್ಯವನ್ನು ಹುಡುಕುತ್ತಿದ್ದೇವೆ. ಎಲ್ಲರೂ ಹುಡುಕ್ತಾ ಇರೋದು ಶೂನ್ಯ, ಸತ್ಯ ಏನು ಅಂತ ಕಂಡ್ಕೋಬೇಕು, ಯಥಾರ್ಥನ ಕಂಡ್ಕೋಬೇಕು ಅಂತ ಎಲ್ಲರೂ ಹುಡುಕಾಡ್ತಾ ಇದ್ದೀವಿ ನಾವು ಈ ಆಧ್ಯಾತ್ಮಕ್ಕೆ ಬಂದಮೇಲೆ. ಅದು ನಮ್ಮೊಳಗೇ ಇದೆ, ಆದರೆ ನಾವು ಅದನ್ನು ಹೊರಗಡೆ ಹುಡುಕುತ್ತಿದ್ದೇವೆ. ಅದು ನಮ್ಮೊಳಗೆ ಇದೆ, ಆದರೆ ನಾವು ಅದನ್ನು ಹೊರಗಡೆ ಹುಡುಕೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ನಮಗೆ ಅಭ್ಯಾಸವಾಗಿ ಬಿಟ್ಟಿದೆ. ಅದೇ ಸುಲಭವೆನಿಸುತ್ತದೆ. ಅದೇ ಹೊರಗಡೆ ಹುಡುಕೋದೇ ನಮಗೆ ಸುಲಭ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಹೊರಗಡೆನೇ ಹುಡುಕ್ತಾ ಇದ್ದೀವಿ. ನಮ್ಮೊಳಗೆ ನೋಡುವುದು ನಮಗೆ ಗೊತ್ತೇ ಇಲ್ಲ ಮತ್ತು ಈಗ ಅದನ್ನು ಮಾಡಲು ಕಷ್ಟವಾಗುತ್ತಿದೆ. ಹಾಗಾಗಿ ನಾವು ನಮ್ಮನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅದೇ ಕಷ್ಟ ಆಗ್ತಿರೋದ್ರಿಂದ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಹೊರಗಿನದನ್ನು ಬಯಸುತ್ತಾ, ಹೊರಗಿನದನ್ನು ಅನ್ವೇಷಿಸುತ್ತಾ, ಹುಡುಕುತ್ತಾ, ಸುತ್ತಾಡುತ್ತಾ ಸಮಯ ಜೀವನ ವ್ಯರ್ಥವಾಗುತ್ತಿದೆ.
ಅದೇ ಈಗ ನಾವು ಅಂದ್ಕೊಳ್ತಾ ಇದ್ದೀವಿ, ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ. ಆದರೂ ಒಂದೊಂದು ಸಲ ಅನಿಸುತ್ತೆ, ಜೀವನ ಎಲ್ಲ ಹೀಗೆ ಕಳೀತಾ ಇದ್ದೀವಲ್ಲ, ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲ ಜೀವನ ಅಂತ ಅನ್ನಿಸ್ತಾ ಇದೆ. ನಮ್ಮ ಎಲ್ಲ ಗೊಂದಲಗಳ ಮಧ್ಯ ನಾವು ಸತ್ಯವನ್ನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದೇವೆ. ಅಂದರೆ ನಮ್ಮದು ಎಷ್ಟೋ ಗೊಂದಲಗಳಿದೆ ಪ್ರತಿಯೊಬ್ಬರಲ್ಲೂ, ಯಾಕಂದರೆ ಮನಸ್ಸಿರೋವರೆಗೂ ಗೊಂದಲ ಇದ್ದಿದ್ದೇನೆ. ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅವುಗಳೆಲ್ಲ ಇದ್ದಾಗ ಗೊಂದಲಗಳ ಮಧ್ಯೆ ನಾವು ಸತ್ಯವನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಆದರೆ ಅದು ಸಾಧ್ಯವಿಲ್ಲ. ಎಲ್ಲಿವರೆಗೂ ಗೊಂದಲ ಇರುತ್ತೋ ಅಲ್ಲಿ ಇರೋವರೆಗೂ ನಾವು ಸತ್ಯ ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸ್ವಜ್ಞಾನ ಬೇರೆಯವರ ಮೂಲಕ ಸಿಗಲು ಸಾಧ್ಯವಿಲ್ಲ. ಸ್ವಂತವಾದ ಜ್ಞಾನ ಬೇರೆಯವರಿಂದ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವೇ ಕಂಡುಕೋಬೇಕು ಅಂತ. ಹೊರಗಿನಿಂದ ಗ್ರಂಥಗಳಿಂದ ಸಿಗುವ ಜ್ಞಾನದಿಂದಲೂ ಬರುವುದಿಲ್ಲ ಅಂತ ಹೇಳ್ತಾರೆ. ಸ್ವಜ್ಞಾನ ಅನ್ನೋಂಥದ್ದು ಹೊರಗಡೆ ಗ್ರಂಥಗಳಿಂದ ಬೇರೆಯವರು ವಿಚಾರಗಳಿಂದ ತಿಳ್ಕೊಂಡು ಪಡೆಯುವಂಥ ಜ್ಞಾನ ಅಲ್ಲ ಅಂತ ಹೇಳ್ತಾರೆ. ನನ್ನನ್ನು ನಾನು ಓದಬೇಕು ಅಂದರೆ ನಾವು ಎಷ್ಟೋ ಗ್ರಂಥಗಳನ್ನ ಓದ್ತೀವಿ, ವಿಚಾರಗಳನ್ನೆಲ್ಲ ತಿಳ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮ್ಮನ್ನು ನಾವು ಓದೋದು ನಮಗೆ ಗೊತ್ತಿಲ್ಲ. ಅಂದರೆ ನಮ್ಮ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ನನ್ನನ್ನು ನಾನು ಓದಬೇಕು, ತಿಳಿಯಬೇಕು. ಎಲ್ಲಿಯವರೆಗೆ ನನ್ನನ್ನು ನಾನು ಅರಿಯಲು ಸಾಧ್ಯವಾಗುವುದಿಲ್ಲವೋ ಅಲ್ಲಿಯವರೆಗೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ನಮ್ಮನ್ನು ನಾವು ಎಚ್ಚರದಿಂದ ಸದಾ ಗಮನಿಸೋಣ. ಹಂಗಾಗಿ ಅದಕ್ಕೋಸ್ಕರ ಇವೆಲ್ಲ ವಿಚಾರ ತಿಳ್ಕೊಳ್ತಾ ಇದ್ದೀವಿ. ವಿಚಾರ ಬೇಕು, ಬೇಡ ಅಂತಲ್ಲ. ಈ ವಿಚಾರನೇ ಗೊತ್ತಿಲ್ಲ ಅಂದರೆ, ತಿಳ್ಕೊಳ್ಳೇ ಇಲ್ಲ ಅಂದರೆ ನಮ್ಗೆ ಹೆಂಗೆ ಹೋಗೋದು ಅನ್ನೋದು ಮಾರ್ಗ ಸಿಕ್ಕಲ್ಲ, ದಾರಿನೇ ಗೊತ್ತಾಗಲ್ಲ ನಮಗೆ. ಆದರೆ ಆ ದಾರಿ ಏನು ಅಂದರೆ ಪ್ರಯತ್ನ ಒಳಗಡೆ ನಡಿಬೇಕು ಅಂತ, ಹೊರಗಡೆ ಅಲ್ಲ. ವಿಷಯ ತಿಳ್ಕೊಬೇಕು, ಪೂರ್ತಿ ನಾವು ಹೊರಗಿಂದಕ್ಕೆ ಅಂಟ್ಕೊಂಡ್ಬಿಡಬಾರ್ದು. ಇದ್ರ ಜೊತೆಯಲ್ಲಿ ನಮ್ಮ ಒಳಗಡೆ ನೋಡ್ಕೊಳ್ಳೋ ಪ್ರಯತ್ನನೂ ನಾವು ಮಾಡ್ತಾ ಇರಬೇಕು. ಮಾಡ್ಕೊಳ್ತಾ ಇದೆಲ್ಲ ತಿಳ್ಕೊಂಡು ಸದಾ ಗಮನಿಸೋ ಪ್ರಯತ್ನ ಮಾಡೋಣ. ಎಲ್ಲರೂ ಪ್ರಯತ್ನ ಮುಂದಕ್ಕೆ ಸಾಗೋಣ ಅಂತ ಹೇಳ್ತಾ ನನಗೆ ಅರ್ಥ ಆದಷ್ಟನ್ನು ಹೇಳಿದ್ದೀನಿ. JK ಅವ್ರ ವಿಚಾರಗಳು ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ ಇದೆ. ಆದರೂ ಅಷ್ಟೋ ಅರ್ಥ ಆದಷ್ಟನ್ನು ನಾನು ನಿಮ್ಮ ಬಳಿ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.